ಒಂದ್ ವೇಳೆ ಅಪ್ಪ ನೋಡಿರ್ತಾರೋ ಏನೋ. ಡೋಂಟ್ ವರಿ ಮೈ ಗರ್ಲ್. ನಿಮ್ಮಪ್ಪ ಒಪ್ಕೊಂಡಿಲ್ಲ ಅಂದ್ರೆ ನಿನ್ನ ನಾನ್ ಕರ್ಕೊಂಡು ಬರ್ತೀನಿ. ಏನ್ ಸರಿತಾನೆ? ಏನ್ ಬರೋದಿಲ್ವಾ? ನಾಳೆ ಮೀಟ್ ಮಾಡೋಣ. ಸುಮ್ಮನೆ ಹೋಗು, ಸ್ವಲ್ಪನೂ ನಾಚಿಕೆ ಇಲ್ಲ. ಓ ಸರಿ, ನಾನು ಹೊರಡ್ತೀನಿ. ಆಮೇಲೆ ನಾನು ಹೋಗ್ಬೇಕಾ? ಹೋಗು. ಸರಿ ಕಣೆ, ನೋಡ್ಕೊಂಡು ಹೋಗು. ಮನೆಗೆ ಹೋಗಿದ ತಕ್ಷಣ ಒಂದು ಫೋನ್ ಮಾಡು, ಆಗ್ಲೇ ನನಗೆ ನೆಮ್ಮದಿಯಾಗಿರುತ್ತೆ. ನೀನಿಲ್ದೆ ನನ್ನ ಜೀವನ ಹೇಗೆ ಮಾಡಕ್ಕಾಗತ್ತೆ? ನನ್ನಿಂದ ನೀನನ್ನ ಮರೆಯಕ್ಕಾಗಲ್ಲ. ಬಸ್ ಹೊರಡ್ತಾ ಇದೆ, ಬಾರೆ. ನಾವು ಬೇರೆ ಎಲ್ಲಾದ್ರೂ ಹೋಗಿ ಮದ್ವೆ ಆಗಿ ಒಟ್ಟಿಗೆ ಬಾಳೋಣ್ವಾ? ನಮ್ಮ ಅಪ್ಪ ಅಮ್ಮನ ತೀರ್ಮಾನನ ವಿರೋಧ ಮಾಡ್ಕೊಂಡು ನಾವು ಮದುವೆ ಮಾಡ್ಕೊಂಡು ಸಂತೋಷವಾಗಿರಕ್ಕಾಗತ್ತಾ? ನಾವ್ ಈ ಜನ್ಮದಲ್ಲಿ ಒಂದಾಗಿಲ್ಲ ಅಂದ್ರೆ ಮುಂದಿನ ಜನ್ಮ ಖಂಡಿತ ಒಂದಾಗ್ತೀವಿ, ಖಂಡಿತವಾಗ್ಲು. ಈ ಬಸ್ ಹೊರಟೋಗುತ್ತೆ, ಸ್ವಲ್ಪ ಬೇಗ ಬಾ. ಇವಳನ್ನ ಹೇಗೋ ಯಾಮರ್ಸಿದ್ದಾಯ್ತೀಗ. ನಾಳೆಗೆ ನೀನು ಫ್ರೀ ಆಗಿದೀಯಾ? ನನಗೂ ಸೇರಿಸ್ಕೊಂಡು ಬೇಡ್ಕೊಂಡ್ಯಾ? ನನಗ ನಮ್ಗೆ ಎಂತ ಬಾಯಿ ತುಂಬ ಹೇಳು. ಆ ತರ ಹೇಳು. ಗಾಡಿ ತಗ್ಯಪ್ಪ, ಮಳೆ ಬರೋ ತರ. ಓಕೆ. ಸರಿ, ನಾಳೆ ನೋಡೋಣ. ಹಾಗಾದ್ರೆ ಸರಿ ಕಣ. ಓ ಬಂದ್ಬಿಟ್ಟ. ಲೇ, ನನ್ ಗ್ಲಾಸ್ ಕೊಟ್ಬಿಟ್ಟು ಹೋಗೋ. ಅಯ್ಯೋ, ದೊಡ್ಡ ಕೂಲಿಂಗ್ ಗ್ಲಾಸು ನೀನೇ ಇಟ್ಕೋಪ್ಪ ನೀನು. ಹಾಯ್ ಅಮ್ಮ, ಸ್ವಲ್ಪ ಬೇಗ ಮುಗಿಸು, ಟಿವಿಯಲ್ಲಿ ಸೀರಿಯಲ್ ಸ್ಟಾರ್ಟ್ ಆಗುತ್ತೆ. ಹೋಗೋ, ನೀನಿಂಗ್ ಚೆನ್ನಾಗಿ ಸುತ್ಕೊಂಡ್ ಬಂದ್ರೆ ಸಾಕು. ಅಪ್ಪ ಇದಾರೋ ಇಲ್ವೋ? ಅಯ್ಯೋ ಇದಾರಲ್ವಾ? ಲೈ, ನೀನು ಕರೆಂಟ್ ಬಿಲ್ ಕಟ್ಟು ಅಂತ ಹೇಳಿ ಎಷ್ಟು ದಿನ ಆಯ್ತು? ಅಪ್ಪ, ನಾನು ಇನ್ಸ್ಟಿಟ್ಯೂಟ್ ಅಲ್ಲಿ ಸ್ವಲ್ಪ ಬಿಸಿ ಇದ್ದೆ. ಬಿಸಿ ಅಂತೆ ಬಿಸಿ. 2 ಕಂಪ್ಯೂಟರ್, 4 ಜನ ಹುಡುಗಿರು, ಇದು ಇನ್ಸ್ಟಿಟ್ಯೂಟಾ ನಿನ್ಗೆ? ಹೋ ಲೈ, ನಿನ್ ವಯಸ್ಸಲ್ಲಿ ನಾನು ನಮ್ ಸಂಸಾರದ ಎಲ್ಲಾ ಕೆಲ್ಸಾನು ಮಾಡ್ತಿದ್ದೆ, ಗೊತ್ತಾ? ಬಿಡೋ, ನಾಳೆ ಹೋಗಿ ಕಟ್ಟು ಬರ್ತಾನೆ. ಹಾಗೆಲ್ಲ ಹೇಳ್ಬೇಡಿ, ನೀವೇ ಅವನ್ನ ಹಾಳು ಮಾಡ್ತಿರೋದು. ಅವನಿಗಂತದ್ ಏನ್ ಕೊರತೆ ಇದೆ? ಸುಮ್ನೆ ಇರೋ. ಬಿಡೋ, ನಾಳೆ ಹೋಗಿ ಕಟ್ಟು ಬರ್ತಾನೆ. ಅದೇ ಮತ್ತೆ ಅಜ್ಜಿ, ಈ ಬಿಲ್ ಗೇಟ್ಸು, ಸ್ಟೀವ್ ಜಾಬ್ಸ್ ಎಲ್ಲ ಓದೇನು ಸಾಧನೆ ಮಾಡಿಲ್ಲ. ನೀನ್ ಬೇಕಾದ್ರೆ ನೋಡು ಅಜ್ಜಿ, ನಾನು ಒಂದು ಬಿಲ್ ಗೇಟ್ಸ್ ಆಗ್ತೀನಿ. ಲೇ, ನೀನು ಬಿಲ್ ಗೇಟ್ಸ್ ಆಗೋದ್ ಬೇಡ, ಮನೆ ಗೇಟ್ ಆದ್ರೆ ಸಾಕು ಅಷ್ಟೇ. ಬಿಲ್ ಗೇಟ್ಸ್ ಅಂತೆ, ಬಿಲ್ ಗೇಟ್ಸ್. ಇವ್ರನ್ನ ಹೇಗೆ ಹೆತ್ತಜ್ಜಿ? ಸುಮ್ನೆ ಇರೋ. ಎಲ್ಲಿ? ಫ್ಲಾಟ್ ಅಲ್ಲ? ಹೌದಾ? ಏನಾಯ್ತು? ನಾಳೆ 10 ಗಂಟೆಗ? ಆಯ್ತಮ್ಮ, ಸರಿ ಮಾಡ್ಬಿಡೋಣ. ಸ್ವಲ್ಪ ನಿಲ್ಲಿಸ್ತೀಯಾ?
ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಣ. ಅಡ್ವೈಸ್ ಎಲ್ಲ ಬೇಕಾಗಿಲ್ಲ. ಇಲ್ಲಿ ನೋಡು, ಹೇಳು. ಇದೊಂದು ಸೀರಿಯಸ್ ಮ್ಯಾಟರ್ ಕಣ. ಹೇಳಿ ತೊಲಗೋ. ಲೇ, ನನ್ನ ಆಫೀಸಲ್ಲಿ ಹೊಸದಾಗ ಒಂದು ಹುಡುಗಿ ಬಂದಿದ್ದಳು ಕಣ. ಹೌದೇನು? ಹೌದು. ಆ ಹುಡುಗಿ ಬಂದ್ರೆ ನಿನಗೇನಣ್ಣ? ನನ್ಗವಳು ಇಷ್ಟ ಆದ್ಲು ಕಣ. ನೀನ್ ಹೇಗಾದ್ರೂ ಅಪ್ಪ ಮಾತ್ರ ಇದ್ರ ಬಗ್ಗೆ ಮಾತಾಡ್ತೀಯನೋ? ಅದಕ್ಕೆ ಹುಡುಗಿ ಒಪ್ಕೋಬೇಕಲ್ಲ. ಆ ಹುಡುಗು ನನ್ನಂದ್ರೆ ಇಷ್ಟ. ಬಡವ ಮಗನ, ಇದ್ಯಾವಾಗೋ ಮಾಡ್ದೆ? ಏನೆಲ್ಲ ಅಡ್ವೈಸ್ ಮಾಡ್ದೆ? ಲವ್ ಮಾಡಿದ್ರೆ ಟೈಮ್ ವೇಸ್ಟು, ಕೆರಿಯರ್ ಮೇಲೆ ಕಾನ್ಸಂಟ್ರೇಷನ್ ಮಾಡು. ಈಗೆಲ್ಲ ಏನಾಯ್ತು? ಸರಿ 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 ಸರಿ, ನೀನ್ ಹೇಳು, ನಿನ್ ಕತೆ ಹೇಳು. ಯಾವ ಕತೆ? ಕಷ್ಟ ಕಣ. ಮೊದಲು ಎಲ್ಲಿ ನೋಡ್ದೋ? ಅವ್ರನ್ನ ಹೇಗ್ ಬೀಳಿಸ್ಕೊಂಡೆ ಹೇಳಣ? ಇಲ್ಲ ಅವಳೇ ನಿನ್ನ ಬೀಳಿಸ್ಕೊಂಡ್ಲಾ? ಚಿ ಹೋಗ. ಬೋರ್ ಹುಡಿಸ್ತೆ, ಕತೆ ಹೇಳೋಣ. 80%. Excuse me, sir. Oh, that's right. Yeah, come in. Varun, this is Nidhi. Hi. Nidhi. ಈ ಪ್ರಾಜೆಕ್ಟ್ ಇನ್ಚಾರ್ಜು ವರುಣ್ ಅವರೇ. He will help you. Okay, sir. Okay? Okay. All the best, ಅಮ್ಮ. Thank you, sir. ಹೇಗಣ ಬೀಳಿಸ್ಕೊಂಡೆ ಅವಳನ್ನ? ಕಾಫಿ, ರೋಸ್, ಸೆಂಟಿಮೆಂಟ್, ಇಲ್ಲ ಜೋಕಾ? ಮತ್ತೆ ಹೇಗೆ? ಹಾಯ್. ನೀವು ನನಗೆ ಇಷ್ಟ ಆದ್ರಿ. ನಾನು ನಮ್ಮ ಮನೇಲಿ ಮಾತಾಡ್ಲಾ? ಇರ್ಲಿ, ಪರವಾಗಿಲ್ಲ. ಕುಡಿರಿ. ಹಾ. ನಾನಿದನ್ನ ಮನೇಲಿ ಹೇಳ್ಬಿಡ್ತೀನಿ. ನಿಜ ಹೇಳ್ಬೇಕು ಅಂದ್ರೆ ಆ ಹುಡುಗಿ ಪಾಪ. ಏನಣ್ಣ ನೀನು? ಸರಿ, ಅದನ್ ಬಿಡು. ಆಮೇಲೆ ಇದನ್ನ ಹೇಗೋ ಅಮ್ಮ ಹತ್ರ ಹೋಗಿ ಹೇಳೋದು? ಅದೆಲ್ಲ ನೋಡೋಣ. ಅವರು ನೋಡೋದಕ್ಕೆ ಹೇಗಿದ್ದಾರೆ ನೋಡು. ಇದು ನಿಧಿ ತಾನೆ? ಹೇ, ನಿನ್ಗೂ ಅವಳು ಗೊತ್ತಾ? ನಮ್ ಬ್ಯಾಚ್ ಮೇಟ್ ಇವಳು. ಓ, ಹಾಗಾದ್ರೆ ಎಲ್ಲ ಈಸಿಯಾಗಿ ಆಗ್ಬಿಡುತ್ತೆ. ಚೆನ್ನಾಗಿದ್ದಾಳಲ್ವಾ? ಎಲ್ಲರೂ ಒಪ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀನು ಹೋಗಿ ಎಲ್ಲರ ಹತ್ರ ಮಾತಾಡು, ಖಂಡಿತ ಒಪ್ಕೋತಾರೆ. ಲೋ, ಬೆಳಗ್ಗೆ ನಡೆಯೋದ್ ನೋಡಕ್ಕ ಕರ್ಕೊಂಬಂದೆ. ಲೇ, ಏನು ಅಂತ ಹೇಳೋ? ಲೇ, ನಮ್ಮಣ್ಣ ಮದ್ವೆ ಮಾಡ್ಕೋತಾ ಇದ್ದಾನೋ? ಅದಕ್ಕೆ ನಿನ್ಗೆ ಯಾಕೋ ಟೆನ್ಷನ್? ಹುಡುಗಿ ನಿಧಿ ಕಣೋ. ನಿಧಿನಾ?
ನಮ್ ಹಳೆ ಪ್ರಪಂಚದಲ್ಲಿ ಎಷ್ಟು ಹುಡುಗಿರಿದ್ದಾರೆ, ನಮ್ಮ ಅಣ್ಣನ್ಗೆ ಹೋಗೋಗಿ ಇವಳೇ ಸಿಗ್ಬೇಕಾ? ಅದಕ್ಕೆ ನಿಮ್ ಅಣ್ಣಂಗ್ ಬೈದ್ ಪ್ರಯೋಜನ ಇಲ್ಲ. ಒಂದ್ ಹುಡುಗಿ ಬಿಡದೆ ಲವ್ ಮಾಡ್ದಲ್ಲ, ಅವಾಗ ಯೋಚನೆ ಮಾಡ್ಬೇಕಿತ್ತು. ಏನೇ ಆದ್ರೂ ಮಗ, ನೀನ್ ಲಕ್ಕಿ ಕಣ. ಪ್ರೀತಿ ಮಾಡೋ ಹುಡುಗಿನ ಅತ್ಕೆ ಅಂತ ಕರಿತೀಯ. ಓ ಇಲ್ ನೋಡಿ, ನಿಮ್ಗೆ ಸ್ವಲ್ಪ ಮಜ್ಜಿಗೆ. ಅಯ್ಯೋ ದೇವ್ರೆ, ನಾನು ನಮ್ಮ ಅಣ್ಣನ ಹತ್ರ ಹೇಳ್ತೀನಿ. ಈಗ ಸ್ವಲ್ಪ ಕಷ್ಟ ಆದ್ರೂ ಫ್ಯೂಚರ್ ಅಲ್ಲಿ ಒಳ್ಳೇದೇ ತಾನೆ. ಆಲ್ ದ ಬೆಸ್ಟ್ ಮಗ. ಸಿಟ್ಟು ಬಂತೇನಾ? ಲೇ, ಏನೋ ತುಂಬಾ ಅರ್ಜೆಂಟಾಗಿ ಮಾತಾಡ್ಬೇಕು ಅಂದೆ, ಏನ್ ವಿಷಯ? ಅಣ್ಣ, ನಿಮ್ಮ ಹತ್ರ ತುಂಬಾ ಮುಖ್ಯವಾಗಿರೋದು ಮಾತಾಡ್ಬೇಕು. ಸ್ವಲ್ಪ ಹೊರಗೆ ಹೋಗಿ ಮಾತಾಡೋಣ. ಏನು ಅಂತ ಹೇಳ. ನಿಧಿ ನನ್ನ ಬ್ಯಾಚ್ಮೇಟ್ ಮಾತ್ರ ಅಲ್ಲ, ನಾನು ಲವ್ ಮಾಡಿರೋ ಹುಡುಗಿನೂ ಕೂಡ. ಅಣ್ಣ, ನೀನೇನು ಯೋಚನೆ ಮಾಡ್ಬೇಡ. ನಿಮ್ ನಡುವೆ ಏನಾದ್ರೂ ಛೇ, ಪ್ರೀತಿ ಮಾಡೋದು ದೊಡ್ಡ ವಿಷಯ ಏನೋ. ನೀನ್ ಎಷ್ಟು ಜನನ್ ಪ್ರೀತಿ ಮಾಡಿಲ್ಲ. ಹಂಗ್ ನೋಡೋದಾದ್ರೆ ನಾನು ಯಾವ್ದಾದ್ರು ಸನ್ಯಾಸಿನ ಮದ್ವೆ ಆಗ್ಬೇಕಷ್ಟೇ. ಅಣ್ಣ, ನೀನ್ ಲವ್ ಮಾಡಿ ಹುಚ್ಚಾಗಿದ್ಯಾ? ಅಣ್ಣ, ಅವಳು ಫ್ರಾಡ್ ಅಣ್ಣ. ಎಲ್ಲ ಹುಡುಗರು ಇದೇ ಡೈಲಾಗ್ ತಾನೇ ಹೇಳೋದು. ಇಷ್ಟಪಟ್ಟಿದ್ ಹುಡುಗಿ ಸಿಗ್ಲಿಲ್ಲ ಅಂದ್ರೆ ಅವಳು ಫ್ರಾಡು, ಅದು ಇದು ಅಂತ ಹೇಳೋದು. ಸಿಗದೆ ಇರೋ ದ್ರಾಕ್ಷಿನ ತುಳಿದ್ ಬಿಡೋದು. ಅವಳು ಬೇಡಣ, ಅವಳಿಗಿಂತ ನಿನಗೆ ಒಳ್ಳೆ ಹುಡುಗಿ ಸಿಗ್ತಾಳೆ. ನೀನ್ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡ. ಅವಳು ನನಗೆ ತುಂಬಾ ಇಷ್ಟ ಆಗಿದ್ದಾಳೆ. ನಾನು ಅವಳನ್ನೇ ಮದ್ವೆ ಆಗೋದು. ನಿನ್ ಕೈಯಲ್ಲಿ ನನಗೆ ಹೆಲ್ಪ್ ಮಾಡಕ್ಕಾದ್ರೆ ಮಾಡು, ಇಲ್ಲ ನಾನು ಬೇರೆ ದಾರಿ ನೋಡ್ಕೋತೀನಿ. ಅವಳೊಬ್ಳು ಫ್ರಾಡ್ ಅಂತ ನಿನಗೆ ಪ್ರೂಫ್ ಮಾಡಿದ್ರೆ ಆಗ ಅವಳನ್ನ ಬಿಟ್ಬಿಡ್ತೀಯಾ? ಅದ್ ಹೇಗೆ? ಅವಳು ನನ್ನನ್ನೇ ಲವ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ? ಹಾಗೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಹೇಳಿದ್ರೆ ಸರಿ, ಎವಿಡೆನ್ಸ್ ಜೊತೆ ನೀನು ಪ್ರೂವ್ ಮಾಡಿದ್ರೆ ನಾನು ಅವಳನ್ನ ಮರ್ತು ಬಿಡ್ತೀನಿ. ನಿಜವಾಗ್ಲೂ? ಅಭಿ, ಹೀಗ್ ಮಾಡ್ಬೇಕಾ? ಹಳೆ ವಿಷಯನೆಲ್ಲ ಮರ್ತ್ಬಿಟ್ಟ ಮಗ. ಅವಳು ಹಳೆದೆಲ್ಲ ಮರ್ತು ಬರ್ತಾಳೇನೋ? ನನ್ ಕೈ ತಡ್ಕೊಳಕ್ ಆಗ್ತಿಲ್ಲ ಅಮ್ಮ. ಆಗ್ತಿಲ್ಲ ಮಗ. ಮಗ ಏನ್ ಪೀಸು, ಫುಲ್ ಬಿರಿಯಾನಿ. ಮಗ, ಕಂಟ್ರೋಲ್ ಮಾಡ್ಕೋ. ನೀನ್ ಹಳೆದೆಲ್ಲ ಮರ್ತ್ಬಿಟ್ಟಿಯಾ? ಒಳಗೆ ಹೋಗು. ಅಯ್ಯಪ್ಪ, ಯಾರ ನೀವಲ್ಲ? ನನಗೆ ಹೊಡಿತಿದ್ರ? ದೇವ್ರೆ, ನನಗೊಂದೇ ಒಂದು ಆಸೆನಪ್ಪ, ಒಂದ್ ಒಳ್ಳೆ ಹುಡುಗಿನ ಕ್ಯಾಚ್ ಮಾಡಿಕೊಡಪ್ಪ. ಮಗ, ವಾಕೆ ಹೆಂಗಿದೆ, ಇನ್ ರನ್ನಿಂಗ್ ಇರುತ್ತೆ.
ಮಗ ಇದು ಬರೀ ಟ್ರೈಲರ್ ಕಣೋ. ಸಿನಿಮಾ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ಮಗ, ನೋಡ್ತಾ ಇರು. ಬರೀ 3 ಮಾತ್ರ ಇದೆ ಮಗ. ಹೆಲೋ, ನಿಮ್ಮ ಹೆಸರೇನೋ? ಅನ್ಸಾರಿ. ಹೆಲೋ ಹೆಲೋ, ನಿಮ್ಮ ಹೆಸರು? ಅಭಯ್ ವೇಲ್. ಅಭಯ್? ಅಭಯ್ ವೇಲ್. ಅಭಯ್ ವೇಲ್. ನೋಡು ಸೀನ್ ಕೊಡ್ತಾಳ. ಇವಳು ಸ್ವಲ್ಪ ಸೂಪರ್ ಆಗಿದ್ದಾಳಲ್ಲ. ನಿನಗೆ ಸೆಟ್ ಆಗಲ್ಲ ಬಿಡು. 2 ವೇಸ್ಟ್. ಮುಚ್ಕೊಂಡಿರೋ. ಅಯ್ಯೋವಾಗ ಅವ್ರು ನೋಡ್ತಾ ಇದ್ದಾರೆ. ಯಾರು ಹಿಂದೆನಾ? ಅವರ ಮಗ ಏನೇ ಹೀಗೆ ನೋಡ್ತಿದ್ದಾರೆ? ಆ ಡುಮ್ಮನ್ ನೋಡ್ದ. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸಿಟ್ ಡೌನ್. ಹಲೋ, ನಾನು ರಂಜನ್ ಅಬ್ರಹಂ, ನಿಮ್ಮ ಎಲೆಕ್ಟ್ರಾನಿಕ್ಸ್ ಪ್ರೊಫೆಸರ್. ವೆಲ್ಕಮ್ ಟು ಫಸ್ಟ್ ಇಯರ್ ಬಿಟೆಕ್. ಸೈಲೆನ್ಸ್. ಶಾಂತಲೂಸಿ. ಪ್ರೆಸೆಂಟ್ ಸರ್. ಮನೋಜ್ ಕುಮಾರ್. ಪ್ರೆಸೆಂಟ್ ಸರ್. ಅರುಣ್ ಕೆ ಥಾಮಸ್. ಪ್ರೆಸೆಂಟ್ ಸರ್. ಅನು. ಪ್ರೆಸೆಂಟ್ ಸರ್. ಗೋಪಿನಾಥ್. ಜಿತು. ಎಸ್ ಸರ್. ನಜೀನಾ. ಸರ್. ಅಭಿ ವೇಲಾಯುಧ. ಕಷ್ಟ. Sit down. Why you choose electronics as your main? You don't know? Don't you? Let us talk something about electronics. You know, after 3 years, you will realize that electronics ಒಂಥರ ಸಮುದ್ರ ಅಂತ ನಿಮಗೆ ಗೊತ್ತಾಗತ್ತೆ. Okay, let's wind up now. We'll meet tomorrow, okay? ಲೇಟ್ ಆದ್ರೆ ನಮಗ್ ಬಸ್ ಸಿಗುತ್ತಾ? ನಮಗೂ ಬಸ್ ಸಿಗುತ್ತೆ ಕಣೆ, ಅದ್ರಲ್ಲೇ ಹೋಗೋಣ. ನಾನು ಫಿಕ್ಸ್ ಆಗಿದ್ದೀನಿ. ಇವಳೆ ಮಗನ ಮುಡುಗಿ. ಸರಿ ಬಿಡು, ಆಯ್ತು. ಹೋಗೋಣ ಬಾ. ಸರಿ ಬಾ, ಹೋಗಿ ಮಾತಾಡೋಣ. ಯಾಕೋ ಲೇ ಬೇಡ ಕಣ. ಲೇ ಇದು ಫಸ್ಟ್ ಡೇ ಕಣ. ಸುಮ್ಮನೆ ಹಲೋ, ನಾನು ಅಭಯ್. ನಾನು ಅನ್ಸಾರಿ. ನಿಧಿ. ಓ, ನಿಮ್ಮ ಹೆಸರು? ಶ್ರುತಿ. ನೈಸ್ ನೇಮ್. ಎಲ್ಲಿ ಮನೆ? ಶಾಂತಿನಗರ್. ನಮ್ಮನೇನು ಅಲ್ಲಿದೆ. ನಿನ್ ಮನೆ ಅಲ್ಲಲ್ವಲ್ಲೋ? ಅದು ನಾನು ಸುಮ್ಮನೆ ಗೊತ್ತಿದ್ದೆ ಹೇಳ್ಬಿಟ್ಟೆ. ಮಗ ಹೇಳಿದ್ದೆ ಸರಿ. ಬಾರೆ ನಾವು ಹೋಗೋಣ. ಲೈ ಇಲ್ಬಾ, ಇಲ್ಲಿ ಬಾರ ಲೈ. ನಿಮ್ಮಪ್ಪನ ಹತ್ರ ಹೋಗಿ. ಆಯ್ತು ಬಿಡು, ಆಯ್ತು. ಏನ ಹೋಗಲೇ, ಇವನಿಗೆ ಬೇರೆ ಕೆಲಸನೇ ಇಲ್ಲ. ಯಾರ ಇವೆಲ್ಲ? ಬಾ ಹೋಗೋಣ. ನಿಧಿ, ನಿಂಗ್ ಗೊತ್ತಲ್ವಾ ಅವನು ಸೋಮಶೇಖರ್ ಅವ್ರ ಮಗ ಅಂತ? ಅಭಿ, ಇವನ್ ಬಂದೆ ಅಮ್ಮ. ಏನಾದ್ರೂ ಓದ್ತಾ ಇರ್ತಾನೆ. ಹೌದೌದು, ಓದಿ ಕಿತ್ತಾಕ್ತಾನೆ. ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೀಳ್ತಿರ್ತಾನ ಅಷ್ಟೇ. ನಿಮಗ್ ಸಾಂಬಾರ್ ಹಾಕ್ಲಾ? ಹಾ, ಸ್ವಲ್ಪ ಹಾಕು, ಸಾಕು. ಸಾಂಬಾರಲ್ಲಿ ಖಾರ ಸ್ವಲ್ಪ ಜಾಸ್ತಿ ಆಗಿದೆ ಅಮ್ಮ. ಲೈಫಲ್ಲಿ ಸ್ವಲ್ಪ ಖಾರ ಇದ್ರು ಒಳ್ಳೇದು. ಅಜ್ಜಿ. ವರುಣ್, ಹೋಗಿ ಕೈಕಾಲ್ ತೊಳ್ಕೊಂಡ್ ಬಾ. ಊಟ ಮಾಡಿ ಆಮೇಲೆ ಏನ್ ಬೇಕಾದ್ರೂ ಮಾಡ್ಕೋ. ಸರಿ.
ಹಾ ನೀನೇನ ನೋಡ್ತಾ ಇದ್ಯಾ? ಬೇಗ ಊಟ ಮಾಡು. ನೀನೇನಮ್ಮ ಯಾವಾಗ್ಲೂ ಇದನ್ನೇ ಹೇಳ್ತಿರ್ತೀಯ? ಅವ್ನ್ ಮಾಡೋದು ಒಂದೇ ಕೆಲ್ಸ, ತಿನ್ನು, ಚೆನ್ನಾಗಿ ತಿನ್ನು. ಇವನಿಗೆ ಸೈಲೆಂಟ್ ಆಗಿದ್ದಾನೆ. ಸೈಲೆಂಟ್ ಎಲ್ಲ ಏನೂ ಇಲ್ಲ, ಅಭಿ ಒಳ್ಳೆ ಹುಡ್ಗ ಆಗ್ಬಿಟ್ನಂತೆ. ಲೇ, ನಾನು ಏನ್ ಮಾಡಿದ್ರು ಅವ್ಳು ನೋಡ್ತಾನೆ ಇಲ್ವಲ್ಲೋ? ನಾನೇನ ಮಾಡ್ದೆ? ಯಾಕೆ ಇಲ್ಲಿಂದ ಹೊರಗಡೆ ಕಳ್ಸೋದಕ್ಕ? ಸರಿ, ಐನ್ಸ್ಟೀನ್ ಬುದ್ಧಿನ್ ತೋರ್ಸು. ಲೇ ತಮ್ಮ ನ್ಯೂಟನ್, ತೋರಿಸ್ತೀನಿ. ಲೈ ಬಿಡೋ ನನ್ನ, ನನ್ಗೆ ಯಾಕೆ ಹಿಂಸೆ ಕೊಡ್ತೀಯ? ಏಯ್ ಲೈ, ನೀನೇನೋ ಮಾಡ್ತೀಯಾ? ನಾನು ಅವಳಿಗೆ ಪ್ರಪೋಸ್ ಮಾಡ್ತೀನಿ. ಒಂದ್ಸರಿ ಸರಿಯಾಗಿ ಯೋಚನೆ ಮಾಡೋ. ನೋಡೋಣ, ನೀನ್ ಬಾರೋ. ಆಯ್ತು ಬಿಡು. ಮುಗಿತೇನೆ. ಲೈ, ನೀನ್ ಇಲ್ಲೇ ಇರು, ನಾನು ನೋಡ್ಕೋತೀನಿ. ಬಾಯ್. ಹಲೋ, ಏನೋ ಗ್ರೂಪ್ ಸ್ಟಡಿನಾ? ಹೋಗು ಹೋಗು ಹೋಗು. ಹಾಯ್. ಅದು ನಿಧಿ ಇಷ್ಟ ಆಗ್ಬಿಟ್ಟಿದ್ದಾಳೆ. ಹಾ, ನನಗಲ್ಲ, ಅನ್ಸರಿಗೆ. ಅವನು ಒಂದು ವಿಚಿತ್ರವಾಗಿರೋ ಕ್ಯಾರೆಕ್ಟರ್. ಇದಕ್ಕೂ ಮುಂಚೆ 9th ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ಲವ್ ಮಾಡಿರೋ ಹುಡುಗಿ ನೋ ಅಂತ ಹೇಳಿದ್ಲು ಅಂತ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಟ್ಟಿದ್ದ ಅವನು. ನಿನಗ ಅವ್ನು ಇಷ್ಟ ಆಗಿಲ್ಲ ಅಂತ ನನಗೆ ಗೊತ್ತು. ಆದ್ರೆ ನೀನ್ ಹೋಗ ಅವನ ಹತ್ರ ಹೇಳಿದ್ರೆ ಅವ್ನು ತುಂಬಾ ವೈಲೆಂಟ್ ಆಗ್ಬಿಡ್ತಾನೆ. ಅವ್ನು ಏನ್ ಮಾಡ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ. ಒಂದ್ ವೇಳೆ ಅವ್ನು ನಿನ್ನೂ ಏನಾದ್ರೂ ಮಾಡ್ಬೋದು. ಅವನ ಹತ್ರ ಹೋಗಿ ನಾನು ಏನಂತ ಹೇಳೋದು? ನೀನ್ ಯೋಚನೆ ಮಾಡ್ಬೇಡ. ನೀನ್ ಯೋಚನೆ ಮಾಡಿ ಸ್ವಲ್ಪ ಟೈಮ್ ಕೊಡು, ನಾನು ಹೇಳ್ತೀನಿ. ಆಮೇಲೆ ನಾವಿಬ್ರು ಒಂದಾಗಿ ಏನಾದ್ರೂ ದಾರಿ ಮಾಡೋಣ. ಓಕೆ, ಸರಿ, ನಾನು ಹೊರಡ್ತೀನಿ. ಏನಾಯ್ತು ಮಗ? ಮಾತಾಡ್ದೆ ಮಗ. ನೀನ್ ಅವಳಿಗೆ ನೋಡಿ ನಕ್ಕು ಒಂದು ಟಾಟಾ ಮಾಡೋ. ಲೇ, ನಿನ್ ಬಗ್ಗೆ ಅವಳ ಹತ್ರ ತುಂಬಾ ಹೇಳಿದೀನೋ. ನಿಜವಾಗ್ಲೂ? ಹಾಯ್ ನಿಧಿ. ಸಾಕು ಸಾಕು, ಬಾಯ್ ಬಾಯ್. ಹೌದು, ಅವಳ ಹತ್ರ ಏನ್ ಹೇಳ್ದೆ? ನಿನಗವಳಂದ್ರೆ ಇಷ್ಟ ಅಂತ. ಹಾಗಲ್ಲ ಕಣೋ ಮಗ, ನೀನ್ ನನಗೋಸ್ಕರ ಸ್ವಲ್ಪ ನಟನೆ ಮಾಡ್ಬೇಕು. ಲೇ ಮಗ, ನನಗೋಸ್ಕರ ತಾನೆ. ನೀನ್ ನನಗೋಸ್ಕರ ಮಾಡ್ದೆ ಅಂದ್ರೆ ನಾನ್ ನಿನಗೋಸ್ಕರ ಫಜಿನ ನಂಬರ್ ತರ್ತೀನಿ. ಹಂಗ? ಅಯ್ಯ ಸರಿ ಬಾ ಮಗ, ಇದ್ರಲ್ಲಿ ಏನಿದೆ? ಲೇ, ನಿನಗಂತಾನೆ ನಂಬರ್ ತಂದಿದ್ದು. ಹೌದಾ? ಹೌದು, ಫಜಿನ ನಂಬರ್. ನಿಜವಾಗ್ಲು? ಲೇ, ನಿನ್ ಫಿಗರ್ ಬಂದು ಎಲ್ಲಿ? ಹೋಗಿ ಶುರು ಮಾಡ್ಕೊಳ. ಹೋಗು. ನಿಮ್ ಹೆಸರೇನು? ಪಾರ್ವತಿ. ಪಾರ್ವತಿನ? ಲೂಸ್ ನನ್ ಮಗ. ಲೇ ಲೂಸು, ಯಾಕೋ ಹಿಂಗ್ ಮಾಡ್ದೆ ನೀನು? ಸುಮ್ನೆ ನಾನು ಹಿಂಸೆ ಕೊಡ್ತೀಯ ಕಣ ನೀನು. ಸುಮ್ನೆ ಹೋಗೋ. ನಾಳೆ ಲೈಬ್ರರಿಗೆ ಹೋಗಿ ಆಪರೇಷನ್ಸ್ ನೋಟ್ಸ್ ಪ್ರಿಪೇರ್ ಮಾಡ್ಬೇಕು. ಏ ಮಗ, ಬರ್ತೀನಿ ಕಣ. ಹಾ, ಬಾಯ್ 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 ಬಾಯ್. ಅಸೈನ್ಮೆಂಟ್ ಏನಾಯ್ತು? ಅದು ಮುಗಿತು. ಇವನೇನ್ ಮಾಡ್ತಿದ್ದಾನೆ? ಚೆನ್ನಾಗಿದೆ ಅಂತ ಹೇಳಿದ್ರು. ಓಕೆ ಓಕೆ. ಹಾ, ಪರವಾಗಿಲ್ಲ. ಸರಿ ಸರಿ ಸರಿ. ಈ ವೀಕೆಂಡ್ಸ್ ಏನ್ ಪ್ಲಾನ್? ನಾಳೆ ಹೇಳ್ತೀನಿ. ಏಯ್, ಏನ? ಹೋಗ ಹೋಗ. ನಿಧಿ, ಹೋಗ್ಬಿಡಿ ನಿಲ್ಲಿ ಒಂದ್ ನಿಮಿಷ. ಏನಾಯ್ತು ಅವಳಿಗೆ? ನಾನು ನೋಡಿದ್ರೆ ಯಾಕೆ ಇಷ್ಟು ಭಯ ಪಡ್ತಾಳೆ ಇವಳು? ಏನಿಲ್ಲ. ಇವತ್ತು ನಾನು ಎಲ್ಲ ಡೌಟ್ಸು ಕ್ಲಿಯರ್ ಮಾಡ್ಕೋಬೇಕು. ನಿಧಿ, ಇದೊಂದು ಸ್ವಲ್ಪ ಹೇಳ್ಕೊಡು. ಅದೇ ನಾನು ಹೇಳಿದ್ನಲ್ಲ. ಕ್ಲಾಸ್ ತಗೊಳ್ಳುವಾಗ ನೋಡಲ್ವಾ? ಅದ್ ನಮ್ ಪೋಷಣೆ ಅಲ್ಲ. ಎಲ್ಲಿದೆ ನೋಡು. ನೀನೇ ಓದ್ಕೋ, ಹೋಗೋ. ಹಾಗಾದ್ರೆ ನಾನು ಲೂಸಾ ಇರ್ಬೋದೇನೋ? ನಾನಾ?
ನಾನು ಅವನಿಗೆ ಹೇಳಿ ಅರ್ಥ ಮಾಡ್ಸೋಣ ಅಂತ ನೋಡಿದೆ, ಆದರೆ ಸ್ವಲ್ಪನೂ ಯೂಸ್ ಆಗಿಲ್ಲ. ಅದಕ್ಕೆ ಕೊನೆದಾಗಿ ಒಂದು ವಿಷಯನ ಮಾಡಿಬಿಟ್ಟೆ. ನೀನ್ ನನ್ನನ್ನೇ ಲವ್ ಮಾಡ್ತಾ ಇದೀಯ ಅಂತ ಅವನ ಹತ್ರ ಹೇಳ್ಬಿಟ್ಟೆ. ಇಲ್ಲ ಪರವಾಗಿಲ್ಲ, ಸ್ವಲ್ಪ ದಿನ ನಿನಗೋಸ್ಕರ ನಾಟಕ ಮಾಡ್ತೀನಿ. ನೀನು ನನ್ನ ಜೊತೆ ನಾಟಕ ಮಾಡ್ತೀಯಲ್ವಾ? ಈಗೇನ್ ಸಮಸ್ಯೆ ಇದೆ? ಈಗ ನಡ್ಕೊಂಡೋಗಿ. ಆಲ್ ದ ಬೆಸ್ಟ್ ಮಗ. ಯಾವಾಗ್ಲೂ ಬರ್ತಾಳೆ. ವೆಯ್ಟ್ ಮಾಡೋ, ಈಗ್ಲೇ ಬರ್ತಾರೆ. ಎಷ್ಟೊತ್ತಾಯ್ತು? ಬಾ ಬೇಗ ಹೋಗೋಣ. ಸ್ಯಾರಿ ತಗೊಂಡೆ. ಇಲ್ಲ, ಇಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ. ಹೆಂಗೆ ನಾವು? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಕಣ. ಇವನೊಬ್ಬ ಹುಚ್ಚು ನನ್ ಮಗ. ನೀನೊಂದ್ ಕೆಲ್ಸ ಮಾಡು, ನೀನ್ ಇಲ್ಲೇ ಇರು. ಮಗ ನಾನು ಹೇಳ್ದೆ ತಾನೆ ಇಲ್ಲೇ ಇರ್ಬೇಕು ಅಂತ. ನೀನ್ ಬಾರೆ. ಸಾಕು. ಈ ನಾಶ ಮಾಡೋಂಥ ಸ್ಯಾಟರ್ಡೆ ಸಂಡೇ ಇಲ್ಲ ಅಂದಿದ್ರೆ ಏನಾಯ್ತೀಗ? ಲೇ ಅನ್ಸಾರಿ, ವೀಕ್ ಡೇಸ್ ಫುಲ್ ಆಗಿ ಕ್ಲಾಸ್ಗಳೆಲ್ಲ ಇದ್ಬಿಟ್ರೆ ಬೋರ್ ಆಗುತ್ತಾ? ಅದು ನಿನಗೆ. ಮಂಡೇ ಟು ಫ್ರೈಡೆ ಜೀವನದಲ್ಲಿ ತುಂಬಾ ಅದ್ಭುತವಾಗಿರೋ ದಿನಗಳು. ಏನಾ ತುಂಬಾ ರೊಮ್ಯಾಂಟಿಕ್ ಮೂಡಲ್ ಇದೆಯಾ? ಹೌದು ಕಣು. ಅವಳು ನನಗೆ ಮಲಗಕ್ಕೆ ಬಿಡ್ತಾ ಇಲ್ಲ. ಹಸಿವು ಇಲ್ಲ, ದಾಹನೂ ಇಲ್ಲ. ಯಾರವಳು? ನಿಧಿ. ಅವಳು ನನ್ನ ಜೀವದ ಜೀವ ಅಂತ ಅನಿಸ್ತಾ ಇದೆ. ಯಾರು? ನಮ್ ನಿಧಿನ? ಸುಮ್ನೆ ತಮಾಷೆಗೆ ಹೇಳ್ದ ನೀನು? ನಿಜವಾಗ್ಲೂನಾ? ಹೌದು ಮಗ. ಇಲ್ಲೇ ಇದ್ಯಾ? ಏನಾಯ್ತು? ನಾನು ಹೇಳ್ದಾಗೇನೆ ನಡೀತು ತಾನೆ? ಓ, ನಿನಗ್ ಬುದ್ಧಿ ಜಾಸ್ತಿ ಅಲ್ವಾ? ಅದ್ರಲ್ಲ ಡೌಟು. ನೀನೇನ್ ಅನ್ಕೊಂಡಿದ್ದೆ? ಆ ಲೂಸಿಗೆ ಹೆದರ್ಕೊಂಡು ನಿನ್ನ ಲವ್ ಮಾಡ್ತಿದ್ದೀನಿ ಅನ್ಕೊಂಡ್ಯಾ? ನೀನ್ ಹಾಕಿದ್ರಮ್ಮ ನಂಗೆ ಆಗ್ಲೇ ಗೊತ್ತು. ಅಯ್ಯೋ, ಮತ್ತೆ ನೀನ್ಯಾಕೆ ಮಾತಾಡ್ದೆ ಇದ್ದ? ನನಗೂ ನೀನಂದ್ರೆ ಇಷ್ಟ.
ಕಂಡಿಡ್ಬಿಟ್ಯಾ? ನಾವು ಲವ್ ಮಾಡೋದಕ್ಕೆ ಶುರು ಮಾಡಿ ತುಂಬಾ ದಿನ ಆಯ್ತು ಅಲ್ವಾ? ಅದಕ್ಕೇನು? ಆಮೇಲೆ ನಮ್ ಫ್ರೆಂಡ್ ಮನೆ ಫ್ರೀ ಆಗಿದೆ, ಹೋಗಣ್ವಾ? ಮದ್ವೆ ಆದ್ಮೇಲೆ ಫ್ರೆಂಡ್ ಮನೆಗೆ ಹೋಗೋಣ. ಕೇಳ್ಬಾರ್ದಿತ್ತು. ಎಲ್ ಹಿಡ್ದೆ ನೀನು ಇಂಥವನ್ನ? ಯಾರು? ಆ ಬುದ್ಧಿ ಇಲ್ದಿರೋ ಅನ್ಸಾರಿನ. ಅವನಾ? ಅವನು ಅವನ್ ಮುಖ, ಅವನ್ ಮಾತಾಡೋದು, ಹುಡ್ಗಿರ್ನ ನೋಡಿದ ಕೂಡ್ಲೆ ಹಾಗೆ ಬಾಯಿ ತೆಕ್ಕೊಂಡ್ ನಿಂತ್ಕೋತಾನೆ. ನೀನ್ ಅದನ್ನೆಲ್ಲ ಹೇಳದ್ ಬೇಡ, ಅದೆಲ್ಲ ಒಂದು ಟ್ರಿಕ್ಕು. ಆಮೇಲೆ ಆ ಕಾರು ಪಕ್ಕದ ಮನೆ ಆಂಟಿ ಅವ್ರದದು, ರೆಂಟ್ ಕೊಟ್ಟಿರೋದಕ್ಕೆ ಕೊಡ್ತಾ ಇದಾರ. ಬೇಕಾ? ಚಿ ಹೋಗೋ. ಸಿನಿಮಾ ಸಖತ್ತಾಗಿತ್ತಲ್ಲ? ಹೋಗೋ. ನಿಜ ಹೇಳ್ಬೇಕು ಅಂದ್ರೆ ಈ ಸ್ಯಾಟರ್ಡೆ ಸಂಡೇ ಎಲ್ಲ ತುಂಬಾ ಬೋರ್ ಅಲ್ವಾ? ಮಂಡೇ ಟು ಫ್ರೈಡೆ ನಾವು ಎಲ್ಲಿ ಬೇಕಾದ್ರೂ ಮೀಟ್ ಮಾಡ್ಬೋದಲ್ವಾ? ಊರ್ ಸುತ್ತಬೇಕು ಅಂದ್ರೆ ಕಾಲೇಜ್ ಇರ್ಬೇಕಲ್ವಾ? ಆದ್ರೆ ನಮ್ಮ ಮನೆಯವ್ರ ಕಣ್ಣಿಗೆ ಮಾತ್ರ ಬೀಳ್ಬಾರ್ದು. ಅದನ್ನು ಸರಿನೇ. ಮುಂದಿನ ವಾರನೂ ನಾವು ಸಿನಿಮಾಗೆ ಹೋಗೋಣ ಅಲ್ವಾ? ಬೇಡ ಕಣು. ಪ್ಲೀಸ್, ಒಂದೇ ಒಂದ್ಸಲ ಪ್ಲೀಸ್. ಬೇಡ ಪ್ಲೀಸ್. ಸರಿ ಬಿಡು, ಹೋಗೆ. ಅಭಿ ಪ್ಲೀಸ್ ಪ್ಲೀಸ್. ಇದಕ್ಕೆ ಯಾಕೆ ನೀನು ಇಷ್ಟು ಕಷ್ಟಪಡ್ತೀಯ? ಇಲ್ಲ ನೋಡು, ತಗೋ ಇಷ್ಟೇ. ಕಷ್ಟಪಡ್ಬಾರ್ದು ಇದಕ್ಕೆಲ್ಲ. ಓಕೆನಾ ಬೇಬಿ? ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ನಾವು. ಬೇಗ ಬಾರೋ, ಏನು? ಏಯ್ ಏನೋ ಹೇಳ್ತೀನಿ, ಬಾರೋ. ಲೈ 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 ಏನೋ ಮಾಡ್ತಿದ್ಯಾ? ನೀನ್ ಇಲ್ಲೇ ಇರು, ಯಾರಾದ್ರೂ ಬಂದು ನನಗೆ ಸಿಗ್ನಲ್ ಕೊಡು. ಓಕೆ? ಏನು ವಿಷಯ ಅಂತ ಹೇಳಿ ನಾನು ಹೇಳ್ತೀನಿ, ನೀನ್ ಇಲ್ಲೇ ಇರು, ನಾನು ಬರ್ತೀನಿ. ಓಕೆ? ನೀವೇನ್ರು ಮಾಡ್ತಿದ್ದೀರಾ ಇಲ್ಲಿ? ಕ್ಲಾಸ್ಗೆ ಹೋಗಿ. ಸುಮ್ನಿರು, ಯಾಕೋ ಟೆನ್ಷನ್ ಆಗ್ತೀಯ ಮಗ ನೀನು? ಸುಮ್ನಿರೋ ಮಗ, ಯಾಕೋ ಟೆನ್ಷನ್ ಆಗ್ತೀಯ ನೀನು? ಸುಮ್ನಿರ. ಒಳ್ಳೆ ಮಜ್ಗಾರ, ಒಳ್ಳೆ ಟೈಮಲ್ಲಿ ಎಷ್ಟು ಜನ ಹುಡುಗಿನ ಮೇಂಟೈನ್ ಮಾಡ್ತೀಯ? ಹೋಗೋ ಸುಮ್ನೆ. ಹೋಗ ಬಂದಿಲ್ಲ, ಗೊತ್ತಾಗಿತ್ತು ನಿನ್ಗೆ. ಮಗ ನಿಧಿ ಕಣ. ನಿಧಿ, ನೀನ್ ಅನ್ಕೊಂಡಿರೋ ಹಾಗೆ ಯು ಚೀಟ್. ನಿಧಿ ಅವ್ರ ಅಣ್ಣನ ಕಂಪ್ನಿಲಲ್ಲ ವರ್ಕ್ ಮಾಡೋದು, ಇಲ್ಲೇನ ಕರ್ಕೊಂಬಂದೆ? ಅವಳು ಕಂಪ್ನಿ ಚೇಂಜ್ ಮಾಡಿದಾಳೋ, ಈಗ ಇಲ್ಲೇ ಇದ್ದಾಳೆ. ಅಣ್ಣನೇ ಅಡ್ರೆಸ್ ಕೊಟ್ಟಿದ್ದು. ಇದೆಲ್ಲ ಮಾಡ್ಬೇಕಾ? ಲೈ ಬಾರೋ. ಲೈ ಕಾಲೇಜಲ್ಲಿ ಬೇರೆ ಸಮಸ್ಯೆ ಆಗಿತ್ತು. ನೀನ್ ಯಾಕೋ ಯೋಚನೆ ಮಾಡ್ತೀಯಾ? ಅದು ಮುಗ್ದು 2 ವರ್ಷ ಆಯ್ತು. ಓಕೆ ಸರ್. ಶ್ರೀಧರ್, ಎಕ್ಸ್ಕ್ಯೂಸ್ ಮೀ. ಎಸ್, ಐ ವುಡ್ ಲೈಕ್ ಟು ಮೀಟ್ ಮಿಸ್ ನಿಧಿ. 1 ಸೆಕೆಂಡ್. ನೀವ್ಯಾರು? ಅರ್ವಿನ್, ಹರ್ ಫ್ರೆಂಡ್.
ಸೂಪರ್ ಕಡ ಮ್ಯಾಮ್, ಮಿಸ್ಟರ್ ಅರವಿಂದ್ ಅವರು ನಿಮ್ಮನ್ನು ನೋಡ್ಬೇಕಂತಿದ್ದಾರೆ. ಮಗ ಸೂಪರ್. ಓಕೆ ಮ್ಯಾಮ್. ಶೀಸ್ ದೇರ್ ಇನ್ ಇಂಟರ್ವ್ಯೂ. ಪ್ಲೀಸ್ ಟೆಲ್ ಹರ್ ಇಟ್ಸ್ ಅರ್ಜೆಂಟ್. ಮ್ಯಾಮ್, he says it's urgent. Okay, ma'am. Please sit. She'll be here in a minute. ಓಕೆ. Hello, Anita. Please take the list. Okay? ನೋಡ್ದ ಮಗ? ಮ್ಯಾಮ್ ಯಾರು? ಮ್ಯಾಮ್ ಅವರೇ. ನಿಧಿ, ಪ್ಲೀಸ್ ನಿನ್ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಮಾತಾಡೋಕೆ ಏನೂ ಇಲ್ಲ. ಡೋಂಟ್ ವೇಸ್ಟ್ ಮೈ ಟೈಮ್. ನಿಧಿ, ದಯವಿಟ್ಟು ನಾನು ಹೇಳಿದನ್ನ ಕೇಳು ಪ್ಲೀಸ್. ಪ್ಲೀಸ್, ನಾನು ಹೇಳ್ತಿದ್ದೀನಲ್ಲ, ಡೋಂಟ್ ವೇಸ್ಟ್ ಮೈ ಟೈಮ್. ರೋಡಲ್ಲಿ ಹೋಗೋರ್ನೆಲ್ಲ ಕರ್ಸಿ ಕೂರ್ಸೋ ಜಾಗ ಇದಲ್ಲ, ಅರ್ಥ ಆಯ್ತಾ? ಇಡಿಯಟ್ಸ್. ಅವಳು ನನ್ನ ಗರ್ಲ್ ಫ್ರೆಂಡೇನ. ಚಿಕ್ಕ ಒಂದ್ ಗಲಾಟೆ 2 ದಿನದಲ್ಲಿ ಸರಿ ಹೋಗುತ್ತೆ. ನೀವು ಕೂಡ ನಿಮ್ ಫ್ರೆಂಡ್ ಜೊತೆ ಗಲಾಟೆ ಮಾಡ್ತೀರಾ? ಆದ್ರೆ ಇದಕ್ಕೆಲ್ಲ ಯಾರಾದ್ರೂ ಹೋಗಿ ಬ್ರೇಕಪ್ ಮಾಡ್ತಾರ? ಅವಳ ಕೋಪ ಕಮ್ಮಿ ಆದ್ರೆ ಎಲ್ಲ ಸರಿ ಹೋಗುತ್ತೆ ಅಲ್ವಾ? ಹೌದು, ಈ ಇಂಟರ್ವ್ಯೂ ಯಾವ ಪೋಸ್ಟಿಗೆ? ಸಾಫ್ಟ್ವೇರ್ ಇಂಜಿನಿಯರ್. ನಾನು ಅದನ್ನ ಅಪ್ಲೈ ಮಾಡ್ಬೋದಾ? ಕ್ವಾಲಿಫಿಕೇಶನ್ ಏನು? ಬಿಟೆಕ್ ಐಟಿ. ಸಿವಿ ಇದೆಯಾ? ಅದು ಈಗ್ಲೇ ತರ್ತೀನಿ. ಬಾರ ಹೋಗೋಣ, ಕೆಲಸ ಇದೆ. ಎಕ್ಸ್ಕ್ಯೂಸ್ ಮೀ, ಇತೋಳಿ ಸಿವಿ. ಪ್ಲೀಸ್ ಇಟ್, ನಾನು ಕರೀತೀನಿ. ಓಕೆ. ಓಕೆ. ಮಿಸ್ಟರ್ ಅನ್ಸಾರಿ. ಇವಳು ಬೇರೆ. ಲೈ, ನಿನಗೆ ಕಣೋ. ನಾನಾ? ನಾನ್ ರೆಸ್ಯೂಮೆ ಕೊಟ್ಟಿಲ್ಲ ಇಲ್ಲಿ. ಮತ್ತೆ ಹೆಂಗೆ? ಅದು ಮಗ ನಾನ್ ಕೊಟ್ಬಿಟ್ಟೆ ಕಣೋ. ನೀನ್ ನನ್ ಬೆಸ್ಟ್ ಫ್ರೆಂಡ್ ಅಲ್ವಾ? ನೀನಿದ್ರೆ ನನಗೆ ಧೈರ್ಯವಾಗಿರುತ್ತೆ. ಹೋಗಲ್ಲ, ನಾನು ಪ್ರಿಪೇರ್ ಆಗಿಲ್ಲ. ಅನ್ಸಾರಿ. ಇಲ್ಲೋಡಿ, ಇಲ್ಲ ಇದ್ದಾನೆ. ಹೋಗು 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 ಹೋಗು. ಬೇಡ ಕಣೋ. ಹೋಗೋ ಬಾವಿ ಕಪ್ಪೆ. ಮಗ ಏನೇನ್ ಕೇಳಿದ್ರು? ಇಂಟ್ರೊಡ್ಯೂಸ್ ಮಾಡಕ್ ಕೇಳಿದ್ರಷ್ಟೇ. ತೇರಿ ಏನಾದ್ರು ಕೇಳಿದ್ರ? ಲೈಬ್ರರಿ ಫಂಕ್ಷನ್ ಆಫ್ C++. ಲೈಬ್ರರಿ ಫಂಕ್ಷನ್ ಆಫ್ ಅದಕ್ಕೆ ಆನ್ಸರ್ ಏನೋ? ಮೇ ಐ ಕಮ್ ಇನ್ ಸರ್? Come in. Sit down, please. Thank you, sir. Abhi Velayudham. Yes, sir. Introduce yourself. Past BTech I-Tech from Holy Christ Engineering in Mangaluru. Good. Currently working as a tutor at Infomedia. Oh, fine. Mr. Abhay Velayudhan. Yes. Who inspired you the most? Bill Gates. Why? Sir, we all know that this is the fast-growing world. All lives in the IT world, quickly growing. Bill Gates made all the technology available for common people. That's why, sir, I respect him most. Oh, that's good. Thank you, sir. Okay, Abhi, we'll let you know. Thank you. Hello. Okay, Mr. Vinith. We'll meet on next Monday. Thank you, sir. Yes! ಹೇಳೋ ಮಗ. ಲೈ, ಇಂಟರ್ವ್ಯೂ ಓಕೆ ಆಯ್ತು ಕಣೋ. ನಾಳೆ ಜಾಯ್ನ್ ಆಗ್ಬೇಕು. ನನಗೂ ಆಫೀಸಿಂದ ಕಾಲ್ ಬಂದಿತ್ತು. ಎಲ್ಲ ಅಲ್ಲ ಕೃಪೆ ಕಣೋ. ಅಣ್ಣನ್ ನಿಧಿ ಈಗ ನನ್ ಖಜಾನೆಯಲ್ಲಿ. ಮಗ ಚಿದ್ದಿ ಉಡಾಯಿಸು.
ವರುಣ್ ಬಗ್ಗೆ ಏನು ತಲೆ ಕೆಡ್ಸ್ಕೊಂಡಿಲ್ಲ. ಸರಿನೇ, ಅಭಿ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಏನಾಗುತ್ತೋ ಏನ್ ಮಾಡ್ತಾನೋ. ಎಲ್ಲ ಸರಿ ಹೋದ್ರೆ ಸಾಕು ದೇವ್ರೆ. ಅಮ್ಮ, ಪ್ಯಾಂಟ್ ಶರ್ಟ್ ಎಲ್ಲ ಎತ್ತಿಟ್ಟಿದ್ಯಾ? ನಿನ್ ಬೀರುನಲ್ಲೇ ಇದೆ. ಏನು? ನನಗೆ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿದೆ. ನಾಳೆ ಜಾಯ್ನ್ ಆಗ್ತಾ ಇದ್ದೀನಿ. ಅಯ್ಯೋ ದೇವ್ರೆ. ಅಭಿ, ಏ ಅಭಿ, ನೀನಿವತ್ ಕೆಲ್ಸಕ್ಕೆ ಹೋಗಲ್ವಾ? ಗಂಟೆ 9 ಆಯ್ತಲ್ಲೋ. ನಂಗೊಂದ್ ಕಾಫಿ ತಗೊಂಬಾರೆ. ಹಾ, ನಾನಿರೋದು ಒಬ್ಳೆ ಅಲ್ವಾ, ತರ್ತೀನಿ. ಸರಿಯಾಗಿ ಮಾಡ್ದೆ. ನೋಡ್ಕೊಂಡೇ ನೀನ್ ಹೋಗ್ಬೇಕು. ಐ ಕಾಂಟ್ ಟಾಲರೇಟ್ ದಿಸ್. ಸರ್. ಎಸ್. ಫಸ್ಟ್ ಡೇನೆ ಏನಬಿ ಇದೆಲ್ಲ? ಸರ್, ಸ್ವಲ್ಪ ಹೊಟ್ಟೆ ಸರಿರ್ಲಿಲ್ಲ, ಅದಕ್ಕೆ. ಇಬ್ಬರಿಗೂ ಒಂದೇ ಸಮಸ್ಯೆನಾ? ಡೋಂಟ್ ರಿಪೀಟ್ ದಿಸ್. ಓಕೆ? ಓಕೆ ಸರ್. ಬಾರೋ ಬಾರೋ, ಹೋಗೋಣ ಹೋಗೋಣ, ಅಷ್ಟು ಹೋಗೋಣ. ಬಾರ, ಸುಮ್ಮನೆ ಇರೋ ದಡಿಯ ನನ್ನ ಮಗನೇ. ಆಯ್ತು ಬಾರ. In this process X and Y, the variable... I have a doubt. ಏನು? ಇಲ್ಲ, ಈಗ ಹೇಳಿದ್ ನನಗೆ ಅರ್ಥ ಆಗ್ಲಿಲ್ಲ. ಇನ್ನೊಂದ್ಸಲ ಹೇಳಕ್ಕಾಗತ್ತಾ? In this function, X and Y are the variables used to verify the equations and for calculating other components accurately. ಏನು? ಹೌದಾ? ಹೌದಾ? ಅದನ್ನ ನಾನು ಹೇಳ್ತೀನಿ. ಆಮೇಲೆ ಅಪ್ಪ ಆಗಲ್ಲ, ನಾನು ನೋಡ್ತೀನಿ ಕೂಡ. I want to see you in my cabin now. Look, first ನಮ್ಮಿಬ್ಬರ ಮಧ್ಯೆ ಏನ್ ಬೇಕಾದ್ರೂ ನಡೆದಿರಬಹುದು, ಆದ್ರೆ ಈಗ ನಾವು ಒಂದೇ ಆಫೀಸಲ್ಲಿ ವರ್ಕ್ ಮಾಡ್ತಿದೀವಿ. ನನಗೆ ನಿನ್ ಮೇಲೆ ಏನು ಕೋಪ ಇಲ್ಲ. ಲೆಟ್ ಮೀ ಕಂಪ್ಲೀಟ್. ನಾನು ಈ ಆಫೀಸ್ನಲ್ಲಿ ಒಬ್ಬ ಟೀಮ್ ಲೀಡರ್, ನೀನ್ ಟೀಮ್ ಮೆಂಬರ್. ಹಳೆ ವಿಷಯಗಳನ್ನ ನೀನ್ ನೆನಪಲ್ಲಿ ಇಟ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ. ಇದು ನಮ್ಮಿಬ್ಬರಿಗೂ ಒಳ್ಳೇದಲ್ಲ. ಸೊ ಲೆಟ್ಸ್ ಹ್ಯಾವ್ ಅ ಪ್ರೊಫೆಷನಲ್ ರಿಲೇಶನ್ಶಿಪ್. ಓಕೆ? ಪ್ರೊಫೆಷನಲ್ ಅಂದ್ರೆ ನಿಮ್ಗೆ ಅರ್ಥ ಆಗ್ತಿಲ್ವಾ? ನಾನ್ ನಿಮ್ಮ ನೋಡಿ ನಕ್ರೆ ಅದಕ್ಕೆ ಅರ್ಥ ನೀವ್ ನನಗಿಷ್ಟ ಅಂತ ಅಲ್ಲ. ನಾನ್ ನಿನ್ ಜೊತೆ ಮಾತಾಡೋದು ಫ್ಲರ್ಟಿಂಗ್ ಅಂತೂ ಅಲ್ಲ. ಅರ್ಥ ಆಯ್ತಾ? ಇಷ್ಟೊಂದು ಕಷ್ಟಪಡೋದು ಬೇಡ. ಪ್ರೊಫೆಷನಲಿಸಂ ಮೀನಿಂಗ್ ಏನು ಅಂತ ನನಗೂ ಚೆನ್ನಾಗೇ ಗೊತ್ತು. ನಾನಿಲ್ಲಿ ಕೆಲಸ ಮಾಡೋದಕ್ಕೆ ಬಂದಿರೋದು, ಒಳ್ಳೆ ಕೆರಿಯರ್ನ ಮಾಡ್ಕೊಳ್ಳೋದಕ್ಕೆ, ನಿನ್ನನ್ನ ಇಲ್ಲಿ ಬಂದು ನೋಡೋದಕ್ಕಲ್ಲ. ಅಂತದಿದ್ರೆ ನಿನಗೂ ಒಳ್ಳೇದೇ. ಫ್ರೆಂಡ್ಸ್? ಫ್ರೆಂಡ್ಸ್ ಅಲ್ಲ, ಕೊಲೀಗ್ಸ್. ಓಕೆ? ನೌ ಗೆಟ್ ಬ್ಯಾಕ್ ಟು ವರ್ಕ್.
ಮಗ ಏನಾದ್ರೂ ನಡೀತಾ? ನೀನ್ ಅನ್ಕೊಂಡಿದ್ದೆಲ್ಲ ನಡೆಯೋದಕ್ಕಿದೇನ್ ರವಿಚಂದ್ರನ್ ಸಿನಿಮಾನ? ಅವಳನ್ನ ರುಬ್ಬಾಕ್ಬಿಟ್ಲಲ್ಲ ಇವತ್ತು. ಏಯ್, ಅವಳನ್ನ ರೆಡಿ ಮಾಡೋಣ ಕಣೋ, ಇನ್ನೂ ಸ್ವಲ್ಪ ದಿನ ಟೈಮ್ ಬೇಕು. ಲೈ, ನಂಗೆ ಇಲ್ಲಿರೋಕ್ ಇಷ್ಟನೇ ಆಗ್ತಿಲ್ಲ. ಏನಾಯ್ತು? ಇಲ್ಲಿ ನಾವು ಕೆಲಸ ಮಾಡ್ಬೇಕು. ಕೆಲ್ಸ ಮಾಡ್ದೆ? ಕೆಲ್ಸನೇ ಕಣೋ ಮುಖ್ಯ, ಇಲ್ಲ ಅಂದ್ರೆ ಕೆಲ್ಸ ಹೋಗ್ಬಿಡುತ್ತೆ. ಏನಾಯ್ತು? ಕನೆಕ್ಟ್ ಆಯ್ತಾ ನಿಂಗೆ? ಯಾ, ಇನ್ನು ಸ್ವಲ್ಪ ದಿನ ಸಾಕು, ಆಮೇಲೆ ಸಂತೋಷ ಕೆಲ್ಸ ರೆಡಿ. ಬಿಟ್ಟು ಮೇಲೆ ಹೋಗ ಸಾಗದು. ಮಗ, ಅವಳು ಒಳ್ಳೆ ಮೂಡಲ್ಲಿದ್ದಾಳೆ. ಪ್ರಪೋಸ್ ಮಾಡಿದ್ರೆ ಬಿದ್ದೆ ಬೀಳ್ತಾಳ ಕಣ. ಏನಾಯ್ತು? ಏನು ಪ್ರಪೋಸ್ ಮಾಡೋದಕ್ಕೆ ಟೆನ್ಷನ್ ಆಗ್ತಿದೆ. ನನಗೆ ನಿಜವಾಗ್ಲೂ ಅವಳಂದ್ರೆ ಇಷ್ಟ ಕಣೋ. ನಾನು ಅವಳನ್ನ ನಿಜವಾಗ್ಲೂ ಈಗಲೇ ತಿಳ್ಕೊಂಡಿದ್ದೀನಿ. ಅವಳ ತರದೊಬ್ಳು ಹುಡುಗಿ ಈ ಜನ್ಮದಲ್ಲಿ ನನಗೆ ಸಿಗೋದೇ ಇಲ್ಲ. ಏನೋ ಹಳೆ ಸಿನಿಮಾ ತರ ಆಗೋಯ್ತು. ಈಗ ನಿಮ್ಮ ಅಣ್ಣಂಗೆ ಏನ್ ಹೇಳ್ತೀಯ? ನನಗೂ ಅದೇ ಟೆನ್ಷನ್ ಕಣೋ. ಹಾ, ಬರ್ಲಿ ನೋಡೋಣ. ಒಂದು ವಿಷಯ ಮಾತಾಡ್ಬೇಕಿತ್ತು ನಿನ್ನ ಹತ್ರ. ಏನು? ಅಣ್ಣ, ನನಗೆ ನಿಧಿ ತುಂಬಾ ಇಷ್ಟ ಆಗಿದ್ದಾಳೆ. ನನಗಳನ್ನ ಮರೆಯೋಕೆ ಆಗ್ತಿಲ್ಲ. ನೀನೇ ಹೇಳ್ದಲ್ಲ ಅವಳೊಬ್ಳು ಫ್ರಾಡ್ ಅಂತ. ಇವಾಗ ನೋಡಿದ್ರೆ ಅವಳು ಇಷ್ಟ ಅಂತ ಹೇಳ್ತಿದ್ಯಾ. ನಿಜ ಹೇಳ್ಬೇಕು ಅಂದ್ರೆ ನೀನೇ ಫ್ರಾಡ. ಅವಳ ಬಗ್ಗೆ ಈಗ ತಾನೇ ತಿಳ್ಕೊಂಡೆ ಅಣ್ಣ. ನೀನ್ ಒಪ್ಕೊಂಡ್ರೆ ನಾನು ಅವಳನ್ನ ಖಂಡಿತ ಮದುವೆ ಆಗ್ತೀನಿ. ನನಗೆ ಜೋಕರ್ ತರ ಕಾಣ್ತೀನ. ಅವಳನ್ನ ಲವ್ ಮಾಡಕ್ ಗೊತ್ತಿರೋ ನನಗೆ ಅವಳನ್ನ ಮದ್ವೆ ಆಗೋದು ಗೊತ್ತು. ಮತ್ತೆ ನಾನ್ ನಿನ್ ತರ ಫ್ರಾಡ್ ಅಲ್ಲ. ಹೇಳಿದ ಅರ್ಥ ಆಯ್ತಾನೆ? ಹೊರಡು. ಹಾಗಾದ್ರೆ ಏನಾದ್ರು ಮಾಡೋಣ. ಬೇರೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ ಕಣೋ. ನಿಧಿ ಮನೆ ನಂಬರ್ ಸಿಗ್ತಾ ನಿಂಗೆ? ಅದೆಲ್ಲ ನಾನು ಇಸ್ಕೊಂಡೆ ಕಣೋ. ಕಾಲ್ ಮಾಡು ಅಂದ್ರೆ ಏನೋ ಮಾಡ್ತಾ ಇದೀಯಾ? ನಿಮ್ ಮನೆ ಮಗಳು ವರುಣ್ ಅನ್ನೋ ಹುಡುಗನ್ನ ಲವ್ ಮಾಡ್ತಾ ಇದ್ದಾಳೆ. ಅವ್ರ ಮನೆ ಬಿಟ್ಟು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಆದ್ರೆ ಆ ವರುಣ್ ಹುಡುಗಿರ್ ಜೀವನ ಹಾಳು ಮಾಡೋ ಒಬ್ಬ ರಾಕ್ಷಸ. ನಿಧಿ ಬಾಳನ್ನು ಹಾಳು ಮಾಡ್ಬಿಡ್ತಾನೆ. ಅದು ನಿಧಿಗೆ ಅರ್ಥ ಮಾಡ್ಕೊಳಕೇನೆ ಆಗ್ತಿಲ್ಲ. ನೀವು ಬೇಗನೆ ನಿಮ್ ಹುಡುಗಿ ಜೀವನನ ಉಳಿಸ್ಕೊಳ್ಳಿ. ಹೆಂಗೋ ಮಗ? ಇನ್ನು ವಿಷಯ ಏನಿದೆ ಅದನ್ನ ಮಾತಾಡಿ ಫೋನ್ ಇಟ್ಬಿಡೋ. ಸುಮ್ಮನೆ ಇಲ್ದೇ ಇರೋದೆಲ್ಲ ಮಾತಾಡ್ಬೇಡ. ಅದೆಲ್ಲ ಓಕೆ, ನಾನು ಮಾತಾಡ್ತೀನಿ ಬಾರ. ಜೋಸೆಫ್ ಅಣ್ಣನ ಅಂಗಡಿಗೆ ಹೋಗೋಣ ಬಾ. ಎಲ್ಲೋ ಒಂದ್ ಕಡೆ ಕಾಲ್ ಮಾಡೋಣ. ನೀನ್ ಬೇಗ ಗಾಡಿ ಎತ್ತು. ಲೈ, ನೀನ್ ಇಷ್ಟೊಂದು ಚೀಪಾಗಿ ನಡ್ಕೋತೆ ಅಂತ ನಾನು ಅನ್ಕೊಂಡಿರ್ಲಿಲ್ವಾ?
ಅಣ್ಣ ಏನಾಯ್ತು? ತಮ್ಮ ನನ್ನ ಹತ್ರನೇ ನೀನ್ ಆಟ ಆಡ್ಬೇಡ. ನಿಧಿ ಮನೆಗೆ ನೀನ್ ಫೋನ್ ಮಾಡಿಲ್ವಾ? ಅಣ್ಣ ನೀನ್ ಏನ್ ಹೇಳ್ತಾ ಇದ್ದೆ ಅರ್ಥ ಆಗ್ತಿಲ್ಲ. ಹೇಳ್ತೀನಿ ಕೇಳು. ಅವಳನ್ನ ನಾನು ಪಡ್ಕೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ವರುಣೇ ಅಲ್ಲ. ನೀನ್ ಆಟ ಆಡು, ನಾನು ನೋಡ್ತೀನಿ. ಕಾಲ್ ಮಾಡ್ತೀನಿ. ಏನಾಯ್ತು ಅಭಿ? ನಿಧಿ, ಅವತ್ತು ನಾನು ಕಾಲೇಜಲ್ಲಿ ಮಾಡಿದ್ದು ತುಂಬ ದೊಡ್ಡ ತಪ್ಪೇನೆ. ಅವತ್ತು ನೀನು ನನಗೆ ಬರೀ ಟೈಮ್ ಪಾಸ್ ಮಾತ್ರನೇ. ಆದರೆ ನಾವಿಬ್ರು ಇಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ನಾನು ನಿನಗೆ ತುಂಬ ಇಷ್ಟಪಡ್ತಾ ಇದ್ದೀನಿ. ನಿಜವಾಗ್ಲೂ ನಿಧಿ, ಐ ರಿಯಲಿ ಲವ್ ಯು. ನಾವು ಹಳೆದನ್ನೆಲ್ಲ ಮರಿಬೋದು ತಾನೆ? ಮುಗೀತಾ? ನೀನ್ ನನ್ ಬಗ್ಗೆ ಏನ್ ತಿಳ್ಕೊಂಡಿದ್ಯಾ? ನಾನ್ ನಿನ್ ಹತ್ರ ಚೆನ್ನಾಗ್ ಮಾತಾಡಿದಕ್ಕೆ ಎಲ್ಲಾನು ಮರ್ತ್ಬಿಟ್ಟೆ ಅನ್ಕೊಂಡ್ಯಾ? ನಿನಗ್ ಬೇಕಿದ್ರೆ ಪ್ರೀತಿ ಅನ್ನೋದು ಟೈಮ್ ಪಾಸ್ ಆಗಿರ್ಬೋದು, ಆದ್ರೆ ನೀನ್ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ ನೀನ್ ಯೂಸ್ ಮಾಡ್ಬಿಟ್ಟು ಹೋಗೋ ಆ ಹುಡ್ಗಿರ್ ಬಗ್ಗೆ? ಅವ್ರಿಗೇನಾಯ್ತು ಅಂತ ತಿಳ್ಕೊಳ್ಳೋ ಅವಶ್ಯಕತೆನೇ ಇಲ್ವಲ್ಲ, ಹೇಳು. ನಿಧಿ, ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ ನನಗೇನಾಯ್ತು ಅಂತ? ಗೊತ್ತಾ ನಿನಗೆ? ನಾನು ನನ್ನನ್ನೇ ದ್ವೇಷಿಸಿದ ಆ ದಿನಗಳು, ಒಬ್ಬೊಂಟಿ ಜೀವನ ನನಗ್ ತುಂಬಾನೇ ಕಾಡ್ತು. ಎಷ್ಟೋ ದಿನ ನಿದ್ದೆನೇ ಮಾಡಿಲ್ಲ. ನೋವಾಗಿರೋ ನನ್ ಜೀವ ಎಲ್ಲರ ಮೇಲೂ ಸಿಟ್ಟನ್ನ ತಗೊಂಬಂತು. ನನಗ್ ನನ್ ಮೇಲೆ ಕೋಪ. ಇದನ್ನೆಲ್ಲಾನು ದಾಟಿ ಹೇಗೆ ನಾರ್ಮಲ್ ಆಗಿ ಬಂದೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಅದು ನನ್ನ ಜೀವನದಲ್ಲಿ ಕಷ್ಟವಾಗಿರೋ ದಿನಗಳಾಗಿತ್ತು. ಆಕ್ಚುಲಿ ನಾನ್ ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು. ಆ ಕಷ್ಟದ ದಿನಗಳಲ್ಲೇ ತಂದೆ ತಾಯಿ ಪ್ರೀತಿ ಏನು ಅಂತ ನನಗ ಅರ್ಥ ಆಯ್ತು. ಇವತ್ ನಾನ್ ಬದುಕ್ತಾ ಇರೋದೇ ಅವ್ರಿಗೋಸ್ಕರ. ನಿಧಿ, ಛೀ, ಇದೆಲ್ಲ ನಿನಗ್ ಸಾಲಲ್ಲ. ಇನ್ನೂ ಅನುಭವಿಸ್ತೀಯ ನೀನು. ಚೆನ್ನಾಗ್ ಬಿಕ್ಕಿ ಬಿಕ್ಕಿ ಅಳ್ತ್ಯ. ಹಳೆ ನೆನಪುಗಳು ನಿನ್ನ ಚುಚ್ಚಿ ಚುಚ್ಚಿ ಸಾಯಿಸೋದು ಇನ್ ಮುಂದೆನೆ ಅನುಭವಿಸ್ತೀಯ. Abhi, your performance is gradually increasing. ಥ್ಯಾಂಕ್ಸ್ ಸರ್. ಸರ್, Yes. ನನ್ನ ರೆಸಿಗ್ನೇಷನ್ ಲೆಟರ್ನ ನನ್ನ ಆಫೀಸಲ್ಲಿ ಕೊಟ್ಟಿದ್ದೀನಿ ಸರ್. What? ಏನ್ ಅಭಿ? ಸಾರಿ, ಐ ಆಮ್ ನಾಟ್ ಇನ್ ಎ ಮೂಡ್ ಟು ಟಾಕ್. ಥ್ಯಾಂಕ್ ಯು ಸರ್. ಅಭಿ, ಅಭಿ, ನೀನ್ ಈ ತರ ಡೆಸಿಷನ್ ತಗೊಳ್ಳೋದಕ್ಕೆ ಏನ್ ಕಾರಣ? ನಿನ್ ಸ್ಮಾರ್ಟ್ನೆಸ್ ಎಲ್ಲೋ ಹೋಯ್ತೋ? ಹೇ, ಕಮೋನ್ ಮ್ಯಾನ್, ಏನ್ ಸಮಸ್ಯೆ ನಿನ್ಗೆ? ಅಭಿ, ಈ ತರ ಸಮಸ್ಯೆಗಳು ನನಗೂ ತುಂಬಾ ಬಂದಿದೆ. ಈ ಹುಡುಗಾಟ ಎಲ್ಲ ಬಿಟ್ಟು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಪ್ಪ.
ಇನ್ನೂ ದೊಡ್ಡ ದೊಡ್ಡ ಸಾಧನೆ ಮಾಡ್ಬೇಕು ನೀನು. ಸೊ ನೀನು ಕೊಟ್ಟಿರೋ ರೆಸಿಗ್ನೇಷನ್ ಲೆಟರ್ನ ನಾನು ಅಕ್ಸೆಪ್ಟ್ ಮಾಡೋದಿಲ್ಲ. ಚೆನ್ನಾಗಿ ಯೋಚನೆ ಮಾಡಿ ತೀರ್ಮಾನ ತಗೋ. ಅಭಿ, ಏ ಅಭಿ, ಅಭಿ, ಏನಾಯ್ತು ಇವನ್ಗೆ? ಅಭಿ, ಏನಾಯ್ತಪ್ಪ ನಿನ್ಗೆ? ಏನಿಲ್ಲ. ವರುಣ್ ನನ್ನ ಹತ್ರ ಎಲ್ಲ ಹೇಳ್ದ. ನೀನ್ ಮಾಡಿದ್ ಸರಿನಾ? ಸರಿನಾ ಹೇಳು. ಇಲ್ಲ ಮಗು, ಈ ಪ್ರೀತಿ ಮದ್ವೆ ಅಂತ ಹೇಳೋದೆಲ್ಲ ಸುಮ್ಮನೆ ಕಾಮಿಡಿ ಅಲ್ಲ. ಒಂದು ಹೆಣ್ಣಿಗೆ ಅಷ್ಟು ನಂಬಿಕೆ ಬಂದ್ಮೇಲೆ ಅವಳು ಎಲ್ಲವನ್ನೂ ನಿನಗೆ ಕೊಡೋದು. ಅದಕ್ಕೆ ಒಂದು ಕೊಂಕು ಬರದ ಹಾಗೆ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಏಯ್, ಅದ್ರ ಜೊತೆ ಅವಳಿಗೆ ನಿನ್ನ ಮೇಲಿರೋ ನಂಬಿಕೆನೂ ಜಾಸ್ತಿ ಆಗುತ್ತೆ. ನೀನು ಅನ್ಕೊಂಡಿರೋ ಹಾಗೆ ಒಟ್ಟಿಗೆ ಸುತ್ತೋದು, ಜೊತೆಲಿರೋದು, ಕಾಫಿ ಕುಡಿಯೋದು ಅಲ್ಲ ಪ್ರೀತಿ ಅಂದ್ರೆ. ಪ್ರೀತಿಗೆ ಮೊದಲು ಒಳ್ಳೆ ಮನಸ್ಸು ಬೇಕು. ಮನಸ್ಸು ಸರಿಯಾಗಿದ್ರೆ ಎಲ್ಲ ಸರಿಯಾಗಿರುತ್ತೆ. ದೇವರು ನಮ್ಮ ಜೀವನದಲ್ಲಿ ಕೊಟ್ಟಿರೋ ನೋವನ್ನ ಎಲ್ಲರ ಜೀವನದಲ್ಲೂ ಕೊಟ್ಟಿರ್ತಾನೆ. ಅದಕ್ಕೆ ನಮಗೂ ಪ್ರೀತಿ ಬಗ್ಗೆ ಗೊತ್ತು, ಅನುಭವಿಸಿದ್ದೀವಿ. ಅದಕ್ಕೆ ಯಾರ ಮನಸ್ಸಿಗೂ ನೋವಾಗದೇ ಇರೋ ಥರ ನೋಡ್ಕೊಳ್ಳೋದು. ಅಣ್ಣ, ಅಣ್ಣ, ಐ ಆಮ್ ಸಾರಿ. ಬಿಡ, ನನಗೆ ಕ್ಷಮಿಸೋಣ. ನಾನು ತುಂಬ ಯೋಚನೆ ಮಾಡಿ ನೋಡಿದೆ. ನಾನು ಮಾಡಿದ್ದು ದೊಡ್ಡ ತಪ್ಪೇನೆ. ನೀವಿಬ್ರು ನಿಜವಾಗ್ಲೂ ಒಂದಾಗಬೇಕು. ನಿಮ್ಮಿಬ್ರು ಮದುವೆಗೆ ನನಗೆ ಒಪ್ಪಿಗೆ ಇದೆ ಅಣ್ಣ. ಈಗ ನಿಜವಾಗ್ಲೂ ನಿನ್ನ ತಮ್ಮ ಕಣ. ಎಲ್ಲನೂ ಬಿಟ್ಬಿಡು. ಹೇಗಾದ್ರೂ ಮಾಡಿ ಮನೆಯವ್ರನ್ನೆಲ್ಲ ಒಪ್ಪಿಸ್ಬೇಕು ಕಣ. ನನಗೊಂದು ಐಡಿಯಾ ಇದೆ. ನಾವು ಎರಡು ಫ್ಯಾಮಿಲಿಗೂ ಒಂದು ಡಿನ್ನರಿಗೆ ಕರೆಯೋಣ. ಹಾಗೆ ಮಾಡಿದ್ರೆ ಎರಡು ಫ್ಯಾಮಿಲಿ ಒಬ್ರಿಗೊಬ್ರಿಗೆ ಗೊತ್ತಾದರೆ ಚೆನ್ನಾಗಿರುತ್ತದು. ಅದು ಚೆನ್ನಾಗಿರುತ್ತೆ ಕಣ. ಬಾ. ಹೇಗೆ ಕಾಣಿಸ್ತದೆ? ಸೂಪರ್ ಸ್ಟೈಲ್ ಆಗಿದೆಯಾ. ಕಿಚ್ಚ ಸುದೀಪ್ ತರ ಇದೆಯಾ? ಏನು ಸ್ಪರ್ಶ ಸುದೀಪ್ ತರನ? ಹೌದು. ನೀನ್ ಯಾಕೆ ಇನ್ನೂ ರೆಡಿ ಆಗಿಲ್ಲ? ನಾನ್ ನಿಮ್ ಹಿಂದೆ ಬರ್ತೀನಿ, ನೀವೀಗ ಹೋಗಿ. ಥ್ಯಾಂಕ್ಸ್ ಕಣ. ಸ್ವಲ್ಪ ಬೇಗ ಬಾರೋ. ಆಲ್ ದ ಬೆಸ್ಟ್. ಹೆಣ್ಮಕ್ಳಿಗಿಂತ ಲೇಟ್ ಮಾಡ್ತಿರಲ್ಲ. ದೊಡ್ಡವನು ಹಾಗಿದ್ದಾನೆ, ಚಿಕ್ಕವನು ಹಾಗೆ ಇದ್ದಾನೆ. ವರುಣ್, ಟೈಮ್ ಆಯ್ತು ಕಣೋ. ಹಾ ಬಂದೆಪ್ಪ. ಸರಿ ಸರಿ, ಬೇಗ ಬಾ. ಬೇಗ ಕಾರ್ ತೆಗಿ, ಅವ್ರು ಬಂದ್ಬಿಟ್ಟಿರ್ತಾರೆ. ಏನಪ್ಪ, ಪೆಟ್ರೋಲ್ ಎಲ್ಲ ಚೆಕ್ ಮಾಡ್ದ? ಎಲ್ಲ ಇದೆ ಅಪ್ಪ. ಏನು ನೀನ್ ಪೆಟ್ರೋಲ್ ದಿನ ಹಾಕೋ ಹಾಗೆ? ಪೆಟ್ರೋಲ್ ಇಲ್ದೆ ನಿಂತಾಗ ಗೊತ್ತಾಗುತ್ತೆ ನಿನ್ಗೆ. ಹಾ ಹೌದು, ಅದ್ರ ಬಗ್ಗೆ ಎಲ್ಲ ನೀವು ಟೆನ್ಷನ್ ತಗೊಳ್ಳೋದು ಬೇಡ. ಅದೇ ಹೋಟ್ಲಲ್ಲಿ ನಾವು ಊಟ ಮಾಡೋದು. ಯಾ ರೈಟ್. ಫುಡ್ ಎಲ್ಲ ಓಕೆ. ಬೇರೆ ಎಲ್ಲ ಏನು? ಬಾರಪ್ಪ ಅಭಿ, ಇವ್ ನನ್ನ ಎರಡೇ ಮಗ ಅಭಿ. ಹಾಯ್. ಹಲೋ, ಲೇಟ್ ಆಯ್ತಾ? ಸ್ವಲ್ಪ ಕೆಲಸ ಇತ್ತು. ಓ ಹೌದಾ? ಮನೆಯವರೆಲ್ಲ ಎಲ್ಲಿದ್ದಾರೆ? ಹಾ ಹೇಳಿ, ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ಹಾಯ್ ಅಭಿ, ಯಾವಾಗ ಬಂದೆ? ನಾವು ಬ್ಯಾಚ್ ಮೇಟ್ಸ್ ಅಮ್ಮ. ಅಭಿ ಊಟ ಮಾಡ್ದ? ಇಲ್ಲ, ಈಗ ಬೇಡ. ಸರಿ, ಮುಂದಿಂದ ಏನ್ ಮಾಡ್ಬೇಕು? ನೀವು ಯಾವಾಗ ಫ್ರೀ ಆಗಿರ್ತೀರೋ ಆ ಟೈಮಲ್ಲಿ ನೀವು ಮನೆಗೆ ಬನ್ನಿ.
ಹುಡುಗಿ ನೋಡೋ ಅವಶ್ಯಕತೆ ಏನಿಲ್ಲ. ನಿಮ್ಮನೆ ಅನ್ಕೊಂಡು ನೀವು ಆರಾಮಾಗಿ ಬರ್ಬೋದು. ಹಾ ಸರಿ ಆಯ್ತು. ಅವನ ಜೊತೆ ಸ್ವಲ್ಪ ಮಾತಾಡಿ ಆಮೇಲೆ ನಿಮ್ಗೆ ಹೇಳ್ತೀನಿ. ಆಯ್ತು ಸರ್. ಸರಿ ಇವಾಗ ನಾವು ಹೊರಡೋಣ. ಸರಿ. ಬರ್ತೀವಮ್ಮ. ಆಮೇಲೆ ಮಾತಾಡುವಂತೆ ಬಾರಪ್ಪ ನೀನು. ಒಳ್ಳೆ ಕುಟುಂಬ ಅಲ್ವಮ್ಮ? ಶ್ರುತಿ ಬಾ. ಅಣ್ಣ ಏನಿದೆಲ್ಲ? ಇಲ್ಲೇನ್ ನಡೀತಾ ಇದೆ? ನಿಧಿಗೇನಾಯ್ತು? ಇಲ್ಲೇನಕ್ಕೆ ಶ್ರುತಿ ಇದ್ದಾಳೆ? ನಾನ್ ಲವ್ ಮಾಡಿದ್ ಶ್ರುತಿನೇ ಕಣ. ಅಲ್ಲ ಮತ್ತೆ ಅವತ್ತೇನು ಬೇರೆ ಹೇಳ್ದೆ? ನೀನು ನಿಧಿ ಲವ್ ಮಾಡ್ತಿದ್ದೀರಿ ಅನ್ನೋ ವಿಷಯ ನನಗೆ ಗೊತ್ತಾಗಿದ್ದೆ ಶ್ರುತಿಯಿಂದ ಕಣ. ನನ್ನ ತಮ್ಮ ಮಾಡಿದ ಕೆಲಸದ ಬಗ್ಗೆ ಕೇಳಿ ಬೇಜಾರಾಯ್ತು. ಆಫೀಸಿಗೆ ಬಂದಾಗ ನಾನು ತುಂಬಾ ಇಷ್ಟಪಟ್ಟು ಪ್ರೀತಿಸಿದ್ದು ಶ್ರುತಿನ್ ಮಾತ್ರ ಕಣ. ಸ್ವಲ್ಪ ದಿನದಲ್ಲೇ ನಾವಿಬ್ರು ತುಂಬಾ ಕ್ಲೋಸ್ ಆಗ್ಬಿಟ್ವಿ. ಅದ್ರ ಮಧ್ಯೆನೇ ಒಂದಿನ ನೀವಿಬ್ರು ಬ್ಯಾಚ್ಮೇಟ್ ಅಂತ ಹೇಳಿದ್ಲು. ನಿಮ್ಮಿಬ್ರು ನಡುವೆ ಆದ ಸಮಸ್ಯೆ ಬಗ್ಗೆ ಶ್ರುತಿನೇ ನನ್ಗೆ ಹೇಳಿದ್ದು. ನಿಧಿ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಿದಾಗ ತುಂಬಾನೇ ಬೇಜಾರಾಯ್ತು. ನೀನ್ ಲವ್ ಮಾಡಿ ಬಿಟ್ಟ ಹುಡುಗಿರ ಪರಿಸ್ಥಿತಿ ನಿನ್ಗೆ ಅರ್ಥ ಆಗ್ಬೇಕು ಅಂತ ನಾನು ಆ ಫೋಟೋ ಇಟ್ಕೊಂಡು ನಿನ್ನ ಹತ್ರ ಒಂದು ಚಿಕ್ಕ ಗೇಮ್ ಮಾಡಿದೆ. ಆಮೇಲೆ ಅವಳು ಹಿಂದೆ ಹೋಗಿದ್ದೆಲ್ಲ ನೀನೇ ಅಲ್ವಾ? ನನ್ನ ತಮ್ಮ ಮಾಡಿದ ಒಂದು ಚಿಕ್ಕ ತಪ್ಪನ್ನು ಅರಿವು ಮಾಡಿಸ್ಬೇಕು ಅಂತ ಒಂದು ಚಿಕ್ಕ ಸುಳ್ಳು ಹೇಳ್ದೆ ಅಷ್ಟೆ. ನಾನು ಮಾಡಿದ ತಪ್ಪು ಅನ್ಸಿದ್ರೆ ದಯವಿಟ್ಟು ಕ್ಷಮಿಸ್ಬಿಡ. ಅಭಿ, ಹೋಗೋ. ನಿಧಿ ನಿನ್ಗೆ ಅಷ್ಟೊಂದು ಇಷ್ಟ ಅಂದ್ರೆ ಇವತ್ತೇ ಹೋಗಿ ಮಾತಾಡೋ. ಒಂದ್ಸಲ ಹೋಗಿ ಮಾತಾಡ್ ನೋಡು. ಯಾವತ್ತೂ ಒಬ್ಬ ವ್ಯಕ್ತಿ ಮನ್ಸು ಬಿಚ್ಚಿ ಮಾತಾಡಿದಾಗ ಎಂತ ಹುಡುಗಿಗೂ ಅರ್ಥ ಆಗುತ್ತೋ. ನೀನ್ ಹೋಗಿ ಹೇಳು. ನಿಧಿ ನಿನ್ಗೆ ಅಷ್ಟೊಂದು ಇಷ್ಟ ಅಂದ್ರೆ ಇವಾಗ್ಲೇ ಹೋಗಿ ಹೇಳೋ. ನೀನ್ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ ನೀನ್ ಯೂಸ್ ಮಾಡ್ಬಿಟ್ಟು ಹೋಗೋ ಆ ಹುಡುಗಿರ್ ಬಗ್ಗೆ ಅವ್ರಿಗೇನಾಯ್ತು ಅಂತ? ನೀನ್ ಅವಳ ಹತ್ರ ಹೋಗಿ ಮಾತಾಡೋ. ದೇವರು ನಮ್ ಜೀವನದಲ್ಲಿ ಕೊಟ್ಟಿರೋ ನೋವನ್ನ ಎಲ್ಲಾ ಜೀವನದಲ್ಲೂ ಕೊಟ್ಟಿರ್ತಾನೆ. ಗುಡ್ ಮಾರ್ನಿಂಗ್ ಮ್ಯಾಮ್. ಲಿಸಾ, ಚೆಕ್ ದ ಡೀಟೇಲ್ಸ್. ಓಕೆ ಮ್ಯಾಮ್. ಇದು ಸ್ವಲ್ಪ ಕರೆಕ್ಟ್ ಆಗಿದೆಯಾ ನೋಡಿ. ಓಕೆ. ನಿಧಿ, ನಾನ್ ನಿನ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕು. ನಾನ್ ಕೇಳೋಕ್ ತಯಾರಿಲ್ಲ. ನನಗೆ ಗೊತ್ತು ನಾನು ನಿನಗೆ ಮೋಸ ಮಾಡ್ದೆ ಅಂತ. ನೀನ್ ದ್ವೇಷಿಸ್ತಾ ಇದೀಯ ಅಂತಾನೂ ಗೊತ್ತು. ಆದ್ರೆ ನಾನು ಹೇಳೋದನ್ನೆಲ್ಲ ಕೇಳ್ಬಿಟ್ಟು ಆಮೇಲೆ ನೀನು ತೀರ್ಮಾನ ತಗೋ. ಎಲ್ಲ ನಾವು ಮಾತಾಡ್ ಮುಗ್ಸಾಯ್ತಲ್ವಾ? ನಿಧಿ, ನನಗೀಗೆಲ್ಲ ಅರ್ಥ ಆಗಿದೆ. ಲವ್ ಈಸ್ ರೆಸ್ಪಾನ್ಸಿಬಿಲಿಟಿ. ನಾನಿಲ್ಲಿಗೆ ಬಂದಿರೋದು ನಿನ್ನ ಹತ್ರ ಸಾರಿ ಕೇಳೋದಕ್ಕೆ ಮಾತ್ರ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ನನಗೆ ನಿಧಿ ಯಾರು ಅಂತ ಗೊತ್ತಾಯ್ತು. ನನ್ನ ಒಬ್ಬ ಮನುಷ್ಯನಾಗಿ ಬದಲಾಯಿಸಿದ್ದು ನೀನೆ. ಈಗ ನೀನ್ ನನ್ನ ಜೊತೆನೇ ಇರಬೇಕು ಅಂತ ನಾನು ಕನಸು ಕಾಣ್ತಾ ಇದ್ದೀನಿ. ಐ ಲವ್ ಯು ನಿಧಿ. ನನಗೆ ಒಂದು ಲಾಸ್ಟ್ ಚಾನ್ಸ್ ಆದ್ರೂ ಕೊಡಬಾರ್ದು ಪ್ಲೀಸ್? ಸಾರಿ. ನಿಧಿ, ಎನಿ ಪ್ರಾಬ್ಲಮ್? ನಥಿಂಗ್ ಸರ್. ಓಕೆ. ಅಭಿ,
ನಿಲ್ಲಿಸ್ರ ಅವಳ ನಿಲ್ಲಿಸ್ರ. ಏಯ್ ಸುಮ್ನೆ ನಿಂತ್ಕೊಳೆ. ನೀನೇ ಅಲ್ವಾ ಅವ್ನ ಹೊಸ ಗರ್ಲ್ ಫ್ರೆಂಡ್. ಇವ್ನ ಹಿಡ್ಕೊಂಡ್ರೆ ಅವ್ನ್ ಬಂದೇ ಬರ್ತಾನ ಕಣ. ಬಿಡ್ಬೇಡ ಎಲ್ಲೋಡ್ತಿದ್ಯಾ? ನಿಲ್ಲು ಬಿಡಲ್ಲ ನಾವು. ಓಡ್ಬೇಡ. ಬೇಗ ಗಾಡಿ ಎತ್ತಿ. ಅಣ್ಣ ಅಣ್ಣ ಇಲ್ಲಿ ನಿಲ್ಸಿ. ಮುಂದಿನ ಸ್ಟಾಪಲ್ಲಿ ಬಿಟ್ಬಿಡಿ. ಆಯ್ತು ಬೈ. ಬೇಗ ಬೇಗ. ಯಾರು ನೀವು? ಸರಿ, ಅಭಿ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ? ಅಯ್ಯೋ ಸರ್, ನಂಗೇನು ಗೊತ್ತಿಲ್ಲ ಸರ್. ನೋಡೇ ಇಲ್ಲ ಸರ್ ನಾನು ಅವನ್ನ. ಹಲೋ ನಂದನ್ ಸರ್. ಅವರು ಹೇಳಿ. ಅಮ್ಮ ನಾನು ಹುಡುಕ್ತಾ ಇದ್ದೀನಿ. ಫೋನ್ ಮಾಡ್ತೀನಿ ರಮ್ಮ. ಅಭಿ, ನೀನ್ ಎಲ್ಲಿದ್ಯಾ ಅಭಿ?
ಯಾರು? ಇದೆಲ್ಲ ಏನು? ನಿನಗೆ ವಿಷಯ ಹೇಳ್ಬೇಕು. ಹೂವು ಆ ಥರ ಬೆಳೆಸಿದ ನನ್ನ ಮಗಳು ಪಡ್ತಿರೋ ಅವಸ್ಥೆನ ನೀನು ಪಡಬೇಕು. ಅಮ್ಮ ಇಲ್ದೇ ಇರೋ ಒಂದೇ ಒಂದು ಕೊರಗನ್ ಬಿಟ್ರೆ ಅವಳನ್ನ ಚಿನ್ನದ ಥರ ನೋಡ್ಕೊಂಡಿದ್ದೇನ ನಾನು. ಅವಳು ಬಾಳನ್ನ ಹಾಳು ಮಾಡ್ದವನು ನೀನೇ ಕಣ. ನನ್ನ ಮಗಳು ಕಳ್ಕೊಂಡಿರೋ ಸಂತೋಷನ ಖುಷಿನ ನೀನೀಗ ತರಕಾಗತ್ತಾ? ಹೇಳೋದೇ. ಯೋ, ಏನಯ್ಯ ಹೇಳ್ತಾ ಇದೀಯಾ? ಲವ್ ಮಾಡ್ತೀನಿ ಅಂತ ಹೇಳಿ ಇನ್ನೊಂದು ಹುಡುಗಿ ಜೀವನನ ನಾಶ ಮಾಡೋಕೆ ನಾನು ನಿನ್ನ ಬಿಡಲ್ಲ ಕಣ. ಇಲ್ಲೇ ಯೋ, ನಿಮಗೇನಯ್ಯ ಬೇಕು? ಲೈ, ನಿನಗಿನ್ನೂ ಅರ್ಥ ಆಗ್ಲಿಲ್ವಾ? ಬಾಯ್ಲೆ ನನ್ನ ಬಿಡು. ಒಳಗ್ ಬಾರ. ನನ್ನ ಬಿಟ್ಬಿಡು. ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯ? ಗೀತು, trying to reach is currently switched off.
ಅಭಯ್ ಅಭಯ್ ಗುಡ್ ಮಾರ್ನಿಂಗ್. ಹಾ ಸಾರಿ, ಮೈಲ್ಡ್ ಅಟ್ಯಾಕ್ ಆಗಿದೆ. ಅಮ್ಮ ಏನಾಯ್ತಮ್ಮ ನಿನ್ಗೆ? ಡಾಕ್ಟರ್ ಏನಾಯ್ತು ಡಾಕ್ಟರ್? ಶಿ ಇಸ್ ನೋ ಮೋರ್. ಏನ್ ಹೇಳ್ತಾ ಇದೀರ? ನಾನು ಕರೆದ್ರೆ ಎದ್ದೇಳ್ತಾಳೆ. ಗೀತು 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 ಎದ್ದಾಳೆ. ಡಾಕ್ಟರ್ ಗೀತು ಗೀತು ಕಣ್ ತೆಗೆದು ನೋಡು. ಗೀತು 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 ನೋಡ್ ಗೀತು. ಅಲ್ಲಿ ಕೂತಿರೋದು ಅಭಿನಯ ಅಲ್ವಾ? ಹೌದು ಹೌದು, ಬನ್ನಿ ಹೋಗೋಣ. ಅಭಿ 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 ಅಭಿ, ಇಷ್ಟು ದಿನ ಎಲ್ಲಿದೆ ಅಭಿ? ಅಭಿ ಅಭಿ ಏನೋ ಇದು? ಅಭಿ ಏನೋ ಹೀಗಿದ್ಯಾ? ಯಾಕೋ ಹೀಗಾಗ್ಬಿಟ್ಟಿದ್ಯಾ? ಏನಾಯ್ತು ನಿನ್ಗೆ? ಬಾ ಮನೆಗೆ ಹೋಗೋಣ. ಹೇ ಬಾರೋ ಹೋಗೋಣ. ಅಭಿ 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 ಲೇ ಅಭಿ 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 ಅಭಿ
ಅಭಿ ಅಭಿ